ಇಲ್ಲಿ ಪರ್ಯಂತರವಾಗಿ ವಿಚಾರ ಚಂದ್ರೋದಯ ಎಂಬ ಗ್ರಂಥದಲ್ಲಿ 2ನೇ ಕಲೆಯ ಒಳಗೆ ಏನು ಹೇಳ್ಕೊಂಡು ಹೊಂಟಿದಾರಪ್ಪ ಅಂತ ಕೇಳಿದ್ರೆ 2ನೇ ಕಲೆ ಅನ್ನೋದು ಇದು ಶಿರಶ್ಛೇದ ಅಲಂಕೃತ ನ್ಯಾಯ. ಇದ್ದ ಮಣ್ಣಿನೊಳಗೆ ಇಲ್ಲದ ಗಣಪತಿಯನ್ನ ಹೇಳುವುದು. ವಿಚಾರ ಮಾಡಿ ನೋಡಿದ್ರೆ ಇಲ್ವೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಗಣಪತಿ ಇಲ್ವೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಮಾಯಾ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಜಗತ್ತಿಲ್ಲ, ಏನೂ ಇಲ್ಲ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಏನೂ ಇಲ್ಲ. ಏನೂ ಇಲ್ಲ ಅಂತ ಹ್ಯಾಂಗ ಅಂದಿ ಅಂದ್ರೆ ಚಾಲು ಆಯ್ತು ಪ್ರಶ್ನೆ. ಏನೂ ಇಲ್ಲ ಅಂತ ಪ್ರಶ್ನೆ ಬಂತು, ಚಾಲು ಆಯ್ತು. ಇದು ಹ್ಯಾಂಗ ಅಂತ ಕೇಳಿದ್ರೆ ಇದಕ್ಕೊಂದು ಉದಾಹರಣೆ. ಇಬ್ಬರು ಗಂಡ ಹೆಂಡತಿಗೆ ಒಂದು ಮಗು ಇರ್ತೈತಿ. ಆ ಮಗುಗ ಸಾಲಿ ಹೋಗಾಕ ಹಠ ಮಾಡ್ತಿರ್ತದೆ, ಚಿಕ್ಕದಾಗಿರ್ತೈತಿ, ಇನ್ನ ಸಣ್ಣವ ಇರ್ತಾನೆ. ಮತ್ತು ಅದಕ್ಕೊಂದು ಏನಾರ ಆಸೆ ಹಚ್ಬೇಕಲ್ಲ. ಅದಕ್ಕೆ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಎಲ್ಲ ಬ್ಯಾಗ ಗೀಗ ಹಾಕಿ, ಬೂಟು ಸಾಕ್ಸು ಎಲ್ಲ ಹಾಕಿ ಅಂಗಡಿಯಲ್ಲಿ ದಿನ ₹2 ಮಿಠಾಯಿ ಕುಡಿಸ್ತಿರ್ತಾರೆ ಆ ಹುಡುಗ. ₹2 ಮಿಠಾಯಿ ಕುಡಿಸೋದು, ಸಾಲಿ ಹೋಗಿಬಿಡೋದು, ₹2 ಮಿಠಾಯಿ ಕುಡಿಸೋದು, ಸಾಲಿ ಹೋಗಿಬಿಡೋದು, ₹2 ಮಿಠಾಯಿ ಕುಡಿಸೋದು, ಸಾಲಿ ಹೋಗ್ಬಿಡೋದು. ಹಿಂಗೆ ಪ್ರತಿನಿತ್ಯ ನಡೆದಿರ್ತೈತಿ. ಪ್ರತಿನಿತ್ಯ ನಡೆದಿರ್ತೈತಿ. ಒಂದ್ಸಲ ಏನಾಕೈತಿಯಪ್ಪ ಅಂದ್ರೆ ಅಪ್ಪನಂತೆ ರೊಕ್ಕಿರಂಗಿಲ್ಲ. ಅಪ್ಪನಂತ ರೊಕ್ಕಿರಂಗಿಲ್ಲ. ಹುಡುಗ ರೊಕ್ಕ ಕೇಳ್ತೈತಿ. ಇಲ್ಲ ಅಂತ ಇವತ್ತು ರೊಕ್ಕಿಲ್ಲ, ನೀ ಹೋಗಿ ಸಾಲಿಗೆ ಹಂಗ ಅಂತ. ಇಲ್ಲ, ನಾ ರೊಕ್ಕ ಕೊಡ್ಲಾರ್ದೆ ಸಾಲಿ ಹೋಗಂಗಿಲ್ಲ, ನನಗೆ ತಿನ್ಸ್ಲಾರ್ದೆ ನಾ ಸಾಲಿಗೆ ಹೋಗಂಗಿಲ್ಲ ಅಂತೇಳಿ ಹಠ ಮಾಡ್ತಾನ. ನೀ ಹೋಗು, ಬೇಕಾದ್ರೆ ಬಿಡು, ಇವತ್ತಂತ ರೊಕ್ಕಿಲ್ಲ ಅಂತೇಳಿ ಅಪ್ಪ ಅಂತಾನ. ಅವಾಗ ಅವ ಅಂತಾಳ, ಅವ ಇವತ್ತು ಮನ್ಯಾಗ ಉಳ್ದಪ್ಪ ಅಂದ್ರೆ ನನ್ನ ಕೆಲಸನೇ ಮಾಡಕ್ ಬಿಡಂಗಿಲ್ಲ. ಅವ ಕಿರಿಕಿರಿ ಮಾಡ್ಕೋತ್ಕೊಂಡಿರ್ತಾನ. ಲಕ್ಷ ಕೊಟ್ಟ ನಾ ಏನು ಹೇಳ್ತೀನಿ, ಕಿರಿಕಿರಿ ಮಾಡ್ಕೋತ್ಕೊಂಡಿರ್ತಾನ. ಅವ ಮನ್ಯಾಗ ಉಳ್ಕೊಂಡಪ್ಪ ಅಂದ್ರೆ ನನಗೆ ಕೆಲಸ ಮಾಡಕ್ ಬಿಡಂಗಿಲ್ಲ. ಒಂದು ಕೆಲಸ ಮಾಡ್ರಿ, ಅಲ್ಲಿ ಮಿಠಾಯಿ ಅಂಗಡಿಯಾಗ ಹೋಗಿ ಇವತ್ತು ₹2 ಉದ್ರಿ ನಿಲ್ಲಿಸಿ ಅವನಿಗೆ ಸ್ವೀಟ್ ಕೊಡಿಸಿ ಕಳಿಸ್ರಿ ಅನ್ನ. ಉದ್ರಿ ನಿಲ್ಲಿಸಿ ಅವನಿಗೆ ಉದ್ರಿ ಕೊಡಿಸಿ ಕಳಿಸ್ರಿ ಅನ್ನ. ಇವ ಅಂದ, ಉದ್ರಿ ಕೊಡಿಸ್ತೀರಿ ಇವತ್ತ? ನನಗೆ ಉದ್ರಿ ಬೇಕನ್ನ. ನಾನು ಇವತ್ತು ಉದ್ರಿನೇ ಬೇಕು ಅಂತಂದ. ಅಂದಕ್ಷಣ ಅಲ್ಲಿಂದ ಅಂಗಡಿ ಕರ್ಕೊಂಡು ಹೋದವ್ರಪ್ಪ, ಮಿಠಾಯಿ ಅಂಗಡಿ, ಸ್ವೀಟ್ ಮಾರ್ಟ್ ಅಂಗಡಿ. ಅವಾಗ ಮಿಠಾಯಿ ಅಂತೀವ್ರಿ, ಸ್ವೀಟ್ ಮಾರ್ಟ್ ಇಂಗ್ಲೀಷ್, ಯಾಕಂದ್ರೆ ನಾವೆಲ್ಲ ಅಮೇರಿಕಾದವ್ರಲ್ಲ, ಇಂಡಿಯಾ ಭಾರತದವ್ರಲ್ಲ ನಾವು. ಅಲ್ಲಿಂದ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಬಳಕ ಶೆಟ್ರ, ಇವತ್ತು ನನಗೆ ₹2 ಉದ್ರಿ ಕೊಡ್ರಿ. ನಾವು ಉದ್ರಿ ಕೊಡಂಗಿಲ್ಲಪ್ಪ, ನಾ ಬೇಕಾದ್ರೆ ತಗೋ, ಬೇಡಾದ್ರೆ ಬಿಡು ಅಂದವ. ಇಲ್ರಿ ಶೆಟ್ರೆ, ನಮ್ಮ ಅಪ್ಪ ಉದ್ರಿ ಬೇಕಾಗ್ಯದ ನನಗೆ, ನಮ್ಮ ಮನ್ಯಾಗ ಉದ್ರಿ ಕೊಡ್ತೀನಿ ಅಂತ ಹೇಳ್ಕೊಂಬಂದ್ರೆ ನನಗೆ ಉದ್ರಿ ಕೊಡ್ರಿ ಅನ್ನೋ. ಉದ್ರಿ ಕೊಡಂಗಿಲ್ಲ ಅಂತವ ಮಿಠಾಯಿ ಅಂಗಡಿ ಹೇಳದ ಬಳಕ ನನಗೆ ಬೇಕು, ಉದ್ರಿ ಬೇಕು, ನನಗೆ ಉದ್ರಿ ಬೇಕು ತಳಕತ್ತ. ಒಂದು 2 ಪಟ್ಟ ಬಡ್ದು ನೀ ಸಾಲಿ ಕಳಿಸದ ಮಗನಿಗೆ. ಸಾಲಿ ಕಳಿಸ್ಬೇಕು ಅಳ್ಕೋತ ಹೊಂಟಿತ್ತು ಹುಡುಗ. ಹಿಂಗೆ ಮಠ ಇತ್ತು, ಸಾಲಿಕಿಂತ ಮೊದಲು ಒಂದು ಮಠ ಇತ್ತು. ಆ ಮಠದ ಮುಂದೆ ಸ್ವಾಮಿಗಳು ಹೊರಗಡೆ ಬಂದು ರೋಡ್ ಮ್ಯಾಗ ನಿಂತಿದ್ರು. ರೋಡ್ ಮೇಲೆ ಬಂದು ನಿಂತಿದ್ರು. ಒಬ್ಬನ ಜೊತೆ ಮಾತಾಡ್ಕೊತ ನಿಂತರು. ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಐತಿ, ಭಾಳ ಕಷ್ಟ ಐತಿ ರೈತರದು. ಸಾಲ ಕೊಟ್ಟವ ಕೂಡಂಗಿ, ಇಸ್ಕೊಂಡವ ವೀರಭದ್ರ, ಉದ್ರಿ ಕೊಟ್ಟವಂತರು ಮುಗ್ದ ಹೋತು. ಇನ್ನು ಅವನಿಗೆ ರೊಕ್ಕನೇ ಬರೋದಿಲ್ಲ. ಉದ್ರಿ ಕೊಟ್ಟವ ಪ್ರತಿ ವರ್ಷ ಮುಗಿಯಿತು ಅನ್ನೋ. ಯಾರು ಉದ್ರಿ ಕೊಟ್ಟಾರ? ಕೋಡಂಗಿ. ತೊಂದರ ಯಾರು? ವೀರಭದ್ರ. ಅಂದ್ರೆ ಕೋಡಂಗಿ ಅಂತ ಉದ್ರಿ ಕೊಡ್ತಾನ ನಂಗೆ ಆತಂದ ಹುಡುಗಿ ಮಾಡ್ಕೋತ ಹೊಂಟಿದ್ದಲ್ಲ. ಈ ಕೋಡಂಗಿ ಅನ್ನೋ ಹೆಸರು ಯಾರ್ದಿತ್ತು ಅಂತ ಕೇಳಿದ್ರೆ ಆ ಮಿಠಾಯಿ ಅಂಗಡಿಯ ಮಗನ ಹೆಸರು ಕೋಡಂಗಿ ಇತ್ತು. ಅಂದ್ರೆ ಮಿಠಾಯಿ ಅಂಗಡಿ ಮಾಲಕ ಏನದನಲ್ಲ, ಅವ ಉದ್ರಿ ಕೊಡಂಗಿಲ್ಲ. ಮತ್ತು ಉದ್ರಿ ಕೊಡವ ಯಾರು? ಅವನ ಮಗ ಕೋಡಂಗಿ ಉದ್ರಿ ಕೊಡ್ತಾನ ಅಂತ ತಿಳ್ಕೊಂಡು ಅವ ಏನು ಮಾಡ್ದ, ಹುಡುಗ ಸಾಲಿ ಹೋಗದೆ ಮತ್ತೆ ಹೊಳ್ಳಿ ಮಿಠಾಯಿ ಅಂಗಡಿಗೆ ಬಂದ. ಮಿಠಾಯಿ ಅಂಗಡಿಗೆ ಬಂದ ಕ್ಷಣ ಅವ ಅಂತಾನ, ದೃಷ್ಟಾಂತ ಹಾಸ್ಯಮಾಗಿರ್ಬೋದು, ಇದ್ರ ಸಿದ್ಧಾಂತ ನೋಡಿ ಹಂಗೈತಿ. ಮಿಠಾಯಿ ಅಂಗಡಿಗೆ ಬಂದು ಅವ್ನಿಗೆ ಹೇಳ್ತಾನ, ಅಲ್ರಿ ನಿಮ್ಮ ಮಗ ಕೋಡಂಗಿ ಎಲ್ಲರಿಗೂ ಉದ್ರಿ ಕೊಟ್ಟಾನ, ಮತ್ತು ನೀವ್ಯಾಕೆ ಕೊಡಂಗಿಲ್ಲತ್ತೀರಿ? ಅಲ್ಲಿಂದ ಅವನ ಮಗ ಒಳಗಿದ್ದ. ಕರ್ಕೊಂಬಂದು ದನಕ್ಕೆ ಬಡ್ದಂಗೆ ಬಡ್ದ. ನಿನ್ನ ಉದ್ರಿ ಕೊಡಬೇಡ ಅಂತ ಹೇಳಿನಿ, ಯಾಕೆ ನೀವು ಉದ್ರಿ ಕೊಟ್ಟಿ? ನಾ ಇಲ್ಲಪ್ಪ ಉದ್ರಿ ಕೊಟ್ಟಿಲ್ಲ. ನೀವು ಉದ್ರಿ ಮಾತಾಡಕ್ ಹೋಗ್ಬೇಡ್ರಿ, ಆ ಉದ್ರಿ ನನಗೆ ಕೊಡ್ರಿ ಜಲ್ದಿ ತಿತ್ತಿನ ಅನ್ನವ. ನಾ ಉದ್ರಿ ಕೊಟ್ಟಿಲ್ಲಪ್ಪ ತಮ್ಮ ಎಟ್ಟು ಬೇಕಾದಟ್ಟ ಅಂದ್ರೂ ನಿನ್ಗೆ ಯಾರು ಹೇಳ್ಯಾರ ಅಂದ್ರೆ ಹುಡುಗ ಹೇಳತ್ತ ನೋಡು. ನಿನ್ಗೆ ಯಾರು ಹೇಳ್ಯಾರ? ಹುಡುಗ, ನಂಗೆ ಸ್ವಾಮಿಗಳು ಹೇಳ್ಯಾರ ಅಂದ್ರ ಬಳಿಕ ಕರೆನೇ ಇರ್ತೈತಿ ಅಂತೇಳಿ ಮತ್ತೊಂದು 2 ಪೆಟ್ಟ ಬಡ್ದವ್ರಪ್ಪ. ಬಡ್ದ ಬಳಕ ಆ ಮಗ ಅಂತಾನ, ಯಪ್ಪ ಯಾರ್ದಾರ ಮಾತು ಕೇಳ ಬಡ್ಯಾಕ ಹೋಗ್ಬೇಡ, ಸ್ವಾಮಿಗಳು ಅಂತಕ್ಕೆ ಹೋಗೋನ್ ನಡಿ ಅಂತೇಳಿ ಆ ಹುಡುಗ ಕರ್ಕೊಂಡು, ಈ ಸಣ್ಣ ಹುಡುಗ ಕರ್ಕೊಂಡು ಎಲ್ಲರೂ ಕೂಡಿ ಸ್ವಾಮಿಗಳಂತಕ್ಕೆ ಹೋದ್ರು. ಸ್ವಾಮಿಗಳ ನನ್ನ ಮಗ ಯಾರಿಗೆ ಉದ್ರಿ ಕೊಟ್ಟನ್ರಿ? ಯಾಕೆ ಇದೇನು ಏನು ಕೇಳಾಗತ್ತಿದೆ? ನನಗೆ ಯಾಕೆ ಕೇಳಾಗತ್ತೆ? ಎದಕ್ಕೆ ಸ್ವಾಮಿಗಳು ಕೇಳ್ತಾರೆ? ಇಲ್ಲ, ಮತ್ತೆ ಈ ಹುಡುಗ ಹೇಳಾಗತ್ತಾನೆ, ನೀವು ಕೋಡಂಗಿ ಅನ್ನೋ ಉದ್ರಿ ಕೊಟ್ಟನಂತ ನೀವು ಹೇಳಿರತ್ತೀವಿ ಮುಂದೆ.
ಸ್ವಾಮಿಗಳು ಅಂದ್ರು, ಇಲ್ಲೋ ನಾವು ಬೇರೆ ಮಾತಾಡಕತ್ತಿದ್ದೀವಿ, ಈ ವರ್ಷ ರೈತನ ಜೊತೆ ಮಾತಾಡತ್ತೀವಿ, ಸಲ ಉದ್ರಿ ಕೊಟ್ಟ ಅವ್ ಕೊಡಂಗ್ ಯಾಕನ್ನ ತೊಗೊಂಡ್ ವೀರಭದ್ರ ಹಾಕನತ್ ನಾವು ಹಿಂಗ್ ಮಾತಾಡತ್ತೀವಿ ಏತಂದವ. ಅವಾಗ ಆ ಅಂಗಡಿ ಮಾಲಕ್ ನಗಾಕತ್ತ, ಈ ಹುಡುಗ ಉದ್ರಿ ಅನ್ನೋದೊಂದು ತಿನ್ನೋ ವಸ್ತು ಅಂತ ತಿಳ್ಕೊಂಡೈತಿ. ಸ್ವಾಮಿಗಳು ಏನ್ ಹೇಳಕತ್ತಾರಲ್ಲ, ಅದು ನನಗೆ ಉದ್ರಿ ಬೇಕು ಅಂತ ಹಾಳಾಗತ್ತವ. ಸ್ವಾಮಿಗಳು ಹೇಳ್ತಾರ, ₹1 ಕೊಡ್ತಾರ ಅವನಿಗೆ, ಇವನಿಗೆ ಉದ್ರಿ ಕೊಟ್ಟು ಕಳ್ಸತ್ತೆ ಹೇಳ್ತಾರನಿ, ಅಂದ್ರೆ ಮಿಠಾಯಿ ಕೊಟ್ಟು ಕಳ್ಸತ್ತೆ ಹೇಳ್ತಾರ. ಅಲ್ಲಿಂದ ಆ ಅಂಗಡಿಗೆ ಹೋಗಿ ಮಿಠಾಯಿ ತೊಂದು ತಿನ್ಕೋತ್ ಮನಿಗೆ ಹೋಗ್ತಾನ. ತಿನ್ಕೋತ್ ಮನಿಗೆ ಹೋಗ್ತಾನ. ಮನಿಗೆ ಹೋದ್ಬೇಕು, ಅವ್ರಪ್ಪ ಮನ್ಯಾಗ ಕೂತಿರ್ತಾನ, ಯಪ್ಪ ನೋಡು ಅಂಗಡಿಯವ ನಿನಗೆ ಉದ್ರಿ ಕೊಟ್ಟಿಲ್ಲ, ನನಗೆ ಉದ್ರಿ ಕೊಟ್ಟ, ನಾ ಉದ್ರಿ ತಿನ್ಕೋತ್ ಬಂದ, ನನಗೆ ಉದ್ರಿ ಕೊಟ್ಟಿಲ್ಲ, ನಿನಗೆ ಎಲ್ಲೇ ಕಳ್ತನ ಮಾಡಿ ನಡಿ ಅಂತೇಳಿ ಮಿಠಾಯಿ ಅಂಗಡಿ ಕರ್ಕೊಂಬಂದ ಅವ್ರಪ್ಪ. ಮತ್ತು ಇವನಿಗೆ ಉದ್ರಿ ಯಾಕೆ ಕೊಟ್ರಿ, ಮತ್ತು ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ದವ. ಏಪ ಉದ್ರಿ ಅಂದ್ರೆ ಇವ ತಿನ್ನು ಪದಾರ್ಥ ತಿಳ್ಕೊಂಡಾನ, ಉದ್ರಿ ಅಂದ್ರೆ ಬಾಕಿ ಐತಿ ಹಿಂಗೆ ತಿಳ್ಕೊಂಡಿಲ್ಲ. ತಿನ್ನು ಪದಾರ್ಥ ತಿಳ್ಕೊಂಡಿಟ್ಟೆಲ್ಲ ರಾಮಾಯಣ ಮಾಡ್ದ, ಸ್ವಾಮಿಗಳು ಅಂತ ಹೋದಿವಿ ಬಂದಿವಿ ಹಿಂಗೆಲ್ಲ ಮಾಡಿದಿವನ. ಅವ್ರ ಅಪ್ಪು ನಕ್ಕ, ಅವನು ನಕ್ಕ, ಎಲ್ಲಾರು ನಕ್ರಂತ. ಉದ್ರಿ ಅನ್ನೋದು ಐತೋ ಇಲ್ಲ, ಉದ್ರಿ ಅನ್ನೋದು ಈ ವಸ್ತು ಅನ್ನೋದು, ಉದ್ರಿ ಅನ್ನೋ ವಸ್ತು ಇಲ್ವೇ ಇಲ್ಲ ಅಲ್ಲಿ. ಇವ ಏನ್ ತಿಳ್ಕೊಂಡಾನ, ಉದ್ರಿ ಅನ್ನೋದೊಂದು ತಿನ್ನೋ ವಸ್ತು ಅಂತ ತಿಳ್ಕೊಂಡಾನ. ಹಂಗ ಜಗತ್ತು ಇಲ್ಲ, ಮಾಯಾನೂ ಇಲ್ಲ, ಇದು ವಸ್ತು ಇಲ್ವೇ ಇಲ್ಲ. ಮತ್ ಇಲ್ಲ ಅಂತ ಹೇಳಾಕತ್ತೀರಿ, ತೋರಾಕತ್ತದಲ್ಲ ಅಂದ್ರೆ ಚಾಲು ಆಕೈತಿ. ಗುರ್ತಾತ? ಇಲ್ವೇ ಇಲ್ಲ, ಉದ್ರಿ ಇದ್ದಂಗ ಐತಿ, ಐತಿ ಎಂದಿ ಚಾಲು ಆಕೈತಿ. ಹಿಂಗ ಈ ವಿಷಯ ಐತಿ. ಇಲ್ಲಿ ಪರ್ಯಂತರವಾಗಿ 2ನೇ ಕಲೆಯ ಒಳಗೆ ಏನ್ ಹೇಳ್ಕೊಂಡು ಬಂದ್ರು ಅಂತ ಕೇಳಿದ್ರೆ, ಅನಾದಿ ಶುದ್ಧವಾದ ಬ್ರಹ್ಮನಲ್ಲಿ ಅನಾದಿ ಕಲ್ಪಿತ ಪ್ರಕೃತಿ ಇತ್ತು. ಆ ಅನಾದಿ ಕಲ್ಪಿತ ಪ್ರಕೃತಿದು ಬ್ರಹ್ಮನೊಡನೆ ಕಲ್ಪಿತ ತಾದಾತ್ಮ ಸಂಬಂಧ ಇತ್ತು. ಅದರಲ್ಲಿ ಶುದ್ಧ ಸತ್ವಗುಣ ಉಳುವುದೇ ಮಾಯ, ಮಲಿನ ಸತ್ವಗುಣ ಉಳುವುದೇ ಅವಿದ್ಯೆ, ತಮೋಗುಣದಿಂದ ಪ್ರಧಾನವಾದದ್ದೇ ತಮ ಪ್ರಧಾನ ಪ್ರಕೃತಿ. ಇದರಲ್ಲಿ ಮಾಯಾ ಶುದ್ಧ ಸತ್ವಗುಣದಾಗಿರೋದ್ರಿಂದ ಅದರಲ್ಲಿ ಆ ಮಾಯೆಯಲ್ಲಿ ಈಶ್ವರನ ಪ್ರತಿಬಿಂಬ ಬಿದ್ದು, ಬ್ರಹ್ಮನ ಪ್ರತಿಬಿಂಬ ಮಾಯಾ ಮತ್ತು ಬ್ರಹ್ಮನ ಪ್ರತಿಬಿಂಬ ಮಾಯಾ, ಇವು ಮೂರು ಕೂಡಿ ಈಶ್ವರ. ಅವಿದ್ಯೆಯಲ್ಲಿ ಬಿದ್ದಂತ ಆತ್ಮನ ಪ್ರತಿಬಿಂಬ ಮತ್ತು ಆತ್ಮ, ಇವು ಮೂರು ಕೂಡಿ ಜೀವ. ಇಷ್ಟು ಇಲ್ಲಿ ತನಕ ವಿಷಯವನ್ನ ಹೇಳ್ಕೊಂಡು ಬಂದಿದ್ದಾರೆ. ಅದರ ಸತ್ವಗುಣ ಅಂದ್ರೇನು, ರಜೋಗುಣ ಅಂದ್ರೇನು, ತಮೋಗುಣ ಅಂದ್ರೇನು ಟಿಪ್ಪಣಿಗಳನ್ನು ಹೇಳ್ಕೊತ ಬಂದಿದ್ದಾರೆ. ಮುಂದೆ ಹೋಗೋಣಲ್ಲ. ಈಗ ಇಲ್ಲಿ ತನಕ ಜೀವ ಯಾರಿಗೆ ಅನ್ಬೇಕು, ಈಶ್ವರ ಯಾರಿಗೆ ಅನ್ಬೇಕು ಅನ್ನೋದನ್ನ ಹೇಳ್ಕೊಂಡು ಬಂದ್ರು. ಈಗ ಈಶ್ವರ, ಆ ಈಶ್ವರ, ಮಾಯೆಯಲ್ಲಿ ಬಿದ್ದಂತ ಈಶ್ವರ, ಈಶ್ವರ ಅವ್ರ ಜೀವ ಬಿ ಅನಾದಿ ಕಲ್ಪಿತ ಹೇ. ಜೀವನು ಸುಳ್ಳ, ಈಶ್ವರನು ಸುಳ್ಳ. ಜೀವ ಅನ್ನೋದು ಇಲ್ಲ, ಈಶ್ವರ ಅನ್ನೋದು ಇಲ್ಲ. ಕಾರಣ ಉಪಾಧಿರ್ ಈಶ್ವರ, ಕಾರ್ಯ ಉಪಾಧಿರ್ ಜೀವ. ಕಾರ್ಯ ಕಾರಣ ತ್ವಾಂಭಿತ್ವ ಪೂರ್ಣಬಹುದು ಅವಶಿಷ್ಯತೆ. ಕಾರಣ ಉಪಾಧಿ ಅಂದ್ರೆ ಮಾಯಾ ಉಪಾಧಿ ಬರೋದ್ರಿಂದ ನಾವು ಈಶ್ವರ ಅದ. ಕಾರ್ಯ ಉಪಾಧಿ ಅಂದ್ರೆ ಅವಿದ್ಯೆ ಉಪಾಧಿ ಬರೋದ್ರಿಂದ ನಿಮ್ಮ ಜೀವ ಅದ. ಕಾರ್ಯ ಉಪಾಧಿನೂ ಬಿಡು ಅಂದ್ರೆ ಅವಿದ್ಯಾನು ಬಿಡು, ಕಾರಣ ಉಪಾಧಿ ಆಗಲ್ಪಟ್ಟಂತ ಮಾಯನು ಬಿಡು, ಪೂರ್ಣಬಹುದು ಅವಶಿಷ್ಯತೆ, ಎರಡೂ ಒಂದ ಅದಾವ. ಗೊತ್ತಾತಲ್ಲ? तिनमें ईश्वर की उपाधि माया एक है और अपेक्षिक व्यापक है. ಇದು ನೀನಾಗಿತ್ತು ವಿಷಯ ಹೌದಲ್ಲ. ಇದರಲ್ಲಿ ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯಾ ಹೆಂಗೈತಿ, ಒಂದ ಐತಿ. ಮತ್ತದ್ ಹೆಂಗೈತಿ, ಅಪೇಕ್ಷಿಕ ವ್ಯಾಪಕ ಐತಿ. ಮತ್ತು ಈಶ್ವರನು ಕೂಡ ಒಬ್ಬನ ಅದನ ಮತ್ತು ಈಶ್ವರ ವ್ಯಾಪಕ ಅದನ. ಇಷ್ಟು ಹೇಳಿದ್ರು. ಅಪೇಕ್ಷಿಕ ವ್ಯಾಪಕ ಮೇಲ 41ನೇ ಟಿಪ್ಪಣಿ ಬಂದೈತೆ. जो किसी का अपेक्षा से व्यापक हुए और किसी की अपेक्षा से परिचिन हुए सो अपेक्षिक व्यापक कहिए. ಒಂದರಿಂದ ದೊಡ್ಡದಾಗಿ ಇನ್ನೊಂದರಿಂದ ಸಣ್ಣದಾಗಿತ್ತಪ್ಪ ಅಂದ್ರೆ ಅದಕ್ಕೆ ಅಪೇಕ್ಷಿಕ ವ್ಯಾಪಕ ಅಂತ ಕರಿಬೇಕು. ಅದು ಉದಾಹರಣೆ ಕೊಟ್ಟು ಹೇಳ್ತಾರ ಅವ್ರು. ಜೈಸೆ ಗ್ರಹ ಜೋ ಹೇ, ಏನ್ ಮನಿ ಐತಲ್ಲ, ಮನಿ ಒಳಗ ಘಟಾಧಿಕ ಕಿ ಅಪೇಕ್ಷಾ ಸೆ ವ್ಯಾಪಕ ಹೇ. ಮನ್ಯಾಗ ಫ್ರಿಜ್ ಐತಿ, ಟಿವಿ ಐತಿ, ಬಾಂಡೆ ಸಾಮಾನುಗಳು ಅದಾವ, ಗ್ಯಾಸ್ ಅದಾವ, ಎಲ್ಲಾನು ಅದಾವ. ಅವೆಲ್ಲದಕ್ಕಿಂತಲೂ ಮನಿ ದ್ವಾಡ್ದಿಲ್ಲ. ಮನಿ ದ್ವಾಡ್ದ ತಿಳ್ಕೊಂಡು ಅವೆಲ್ಲ ಒಳಗೆ ತಂದಿಟ್ಟಿದೀವಿ. ಅವೆಲ್ಲಕ್ಕಿಂತಲೂ ಮನಿ ಅನ್ನೋದು ದ್ವಾಡ್ದೈತಿ. ಗ್ರಾಮ ಕಿ ಅಪೇಕ್ಷಾ ಸೆ ಪರಿಚಿನ್ನ ಹೇ. ಒಂದು ಓಣಿ ದೃಷ್ಟಿಯಿಂದ ಮನಿ ಅನ್ನೋದು ಸಣ್ಣದೈತಿ. ಮನ್ಯಾಗಿರ್ತಕ್ಕಂಥ ಸಾಮಾನುಗಳ ದೃಷ್ಟಿಯಿಂದ ಮನಿ ದ್ವಾಡ್ದು, ಓಣಿ ದೃಷ್ಟಿಯಿಂದ ಮನಿ ಸಣ್ಣದು. ಅದಕ್ಕೆ ಆ ಮನಿಗೆ ಅನ್ನಬೇಕು ಅಪೇಕ್ಷಿಕ ವ್ಯಾಪಕ. ಯಾತೆ ಅಪೇಕ್ಷಿಕ ವ್ಯಾಪಕ ಹೇ, ಇಲ್ಲಿ ಆ ಮನಿ ಅನ್ನೋದೇ ಅಪೇಕ್ಷಿಕ ವ್ಯಾಪಕ. ತೈಸೆ ಸಿದ್ಧಾಂತ
माया भी पृथ्वी आदि की अपेक्षा से व्यापक ये अधिक देशवर्ती है. ಮಾಯನೂ ಕೂಡ ಈ ಪಂಚ ಮಹಾಭೂತಗಳ ದೃಷ್ಟಿಯಿಂದ ದೊಡ್ಡದೈತಿ, ಅಧಿಕ ದೇಶದಲ್ಲಿ ಇರುವಂತದ್ದೈತಿ. ಅವ್ರ ಬ್ರಹ್ಮಕ್ಕೆ ಅಪೇಕ್ಷಾಸೆ ಪರಿಚಿನ, ಬ್ರಹ್ಮನ ದೃಷ್ಟಿಯಿಂದ ಮಾಯಾ ಅನ್ನೋದು ಸಣ್ಣದೈತಿ. ಪರಿಚಿನ ಅಂದ್ರೆ ಹಂಗ ಶರೀರ ವಿಷಯ ತಿಲ್ಕಿ ನ್ಯಾಯಿ, ಶರೀರದಲ್ಲಿ ಇರ್ತಕ್ಕಂಥ ಮಚ್ಚೆಯಂತೆ, ಮಚ್ಚೆ ಶರೀರಕ್ಕಿಂತ ದೊಡ್ಡದಿರ್ತೈತೋ ಎಲ್ಲೇ ಒಂದು ಭಾಗದಾಗ ಇರ್ತೈತೋ ಹಂಗ ಬ್ರಹ್ಮನ ಒಂದ ಭಾಗದೊಳಗೆ ಮಾಯಾ ಐತಿ. ಅಂದ್ರೆ ಬ್ರಹ್ಮನಕ್ಕಿಂತಲೂ ಮಾಯಾ ಸಣ್ಣದು, ಪಂಚಭೂತಗಳಕ್ಕಿಂತಲೂ ಮಾಯಾ ದೊಡ್ಡದು. ಯಾತೆ ಅಪೇಕ್ಷಿಕ ವ್ಯಾಪಕ. ಆದ್ದರಿಂದ ಮಾಯಾ ಅನ್ನೋದು ಹಂಗೈತಿ ಅಪೇಕ್ಷಿಕ ವ್ಯಾಪಕ. ಅಪೇಕ್ಷಿಕ ಅಂದ್ರೆ ಒಂದರ ಅಪೇಕ್ಷೆಯಿಂದ ದೊಡ್ಡದು, ಇನ್ನೊಂದರ ಅಪೇಕ್ಷೆಯಿಂದ ಸಣ್ಣದು. ಈಗ ಇಲ್ಲಿ ತನಕ ಈಶ್ವರನ ಬಗ್ಗೆ ಹೇಳಿದ್ರು. ಈಶ್ವರ ಹೆಂಗದನಪ್ಪ ಅಂತ ಕೇಳಿದ್ರ ಈ ಜೀವ ಈಶ್ವರಗಳು ಇವರು ಅನಾದಿ ಅದಾರ, ಕಲ್ಪಿತ ಅದಾರ. ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯಾ ಒಂದೈತಿ, ಈಶ್ವರನು ಒಬ್ಬನ ಅದನ, ಮತ್ತು ಮಾಯಾ ಅಪೇಕ್ಷಿಕ ವ್ಯಾಪಕ ಐತಿ, ಈಶ್ವರ ಕೂಡ ವ್ಯಾಪಕ ಅದಾನ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದ್ರು. ಇನ್ನು ಜೀವನ ಬಗ್ಗೆ ಹೇಳ್ತಾರೆ ಹಿಂದಿ ಗ್ರಂಥದೊಳಗೆ 24ನೇ ಪುಟ. ಜೀವಕಿ ಉಪಾಧಿ ಅವಿದ್ಯಾ ನಾನಾ ಹೇ. ಜೀವನಿಗೆ ಉಪಾಧಿಯಾಗಲ್ಪಟ್ಟಂತ ಯಾವ ಅವಿದ್ಯೆ ಇರ್ಬೋದು ಅದು ಬಹಳ ಐತಿ, ಅನೇಕ ಪ್ರಕಾರ ಐತಿ. ನಾನಾ ಅಂದ್ರೇನು? ಏಕ್ಷೆ ಬೆನ್ಕು ಅನೇಕ ಕೈ, ಅನೇಕ ಅಂದ್ರೆ ನಾನಾ. ಅವ್ರ ಪರಿಚಿನ್ನ ಹೇ. ಮತ್ತಿದು ಹೆಂಗೈತಿ? ಅವಿದ್ಯಾ ಪರಿಚಿನ್ನ ಐತಿ. ತಿಸ್ಮೆ ಜೀವ ಬಿ ನಾನಾ ಹೇ, ಅವ್ರ ಪರಿಚಿನ್ನ ಹೇ. ಅದರಲ್ಲಿ ಬಿದ್ದಂತ ಪ್ರತಿಬಿಂಬವು ಕೂಡ ಪರಿಚಿನ್ನ ಐತಿ, ಮತ್ತು ಜೀವಗಳು ಕೂಡ ಅನೇಕ ಅದಾವ. ಇಲ್ಲಿ ಒಂದು ಪ್ರಶ್ನೆ, ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯಾ ಎಷ್ಟೈತಿ? ಒಂದೈತಿ. ಜೀವನಿಗೆ ಉಪಾಧಿ ಆಗಲ್ಪಟ್ಟಂತ ಅವಿದ್ಯೆ ಎಟ್ಟದವ? ಬಾಳ ಅದಾವ, ಹೌದಾ? ಮತ್ ಮಾಯಾನು ಬಾಳ ಒಪ್ಪದ್ರ ಈಶ್ವರು ಬಾಳ ಆಕಾರ, ಅದಕ್ಕೆ ಮಾಯಾ ಒಂದ. ಹಂಗ ಅವಿದ್ಯಾನು ಒಂದ ಒಪ್ಪಬೇಕಾಗಿತ್ತಲ್ರಿ. ಒಬ್ಬನಿಗೆ ಹಸಿವೆ ಆದ್ರ ಇನ್ನೊಬ್ಬನಿಗೆ ಹಸಿವೆ ಆಗ್ಬೇಕು, ಒಬ್ಬನಿಗೆ ಸುಖ ಆದ್ರ ಇನ್ನೊಬ್ಬನಿಗೆ ಸುಖ ಆಗ್ಬೇಕು, ಒಬ್ಬನಿಗೆ ದುಃಖ ಆದ್ರ ಇನ್ನೊಬ್ಬನಿಗೆ ದುಃಖ ಆಗ್ಬೇಕು, ಒಬ್ಬನಿಗೆ ಮುಕ್ತಿ ಆದ್ರ ಎಲ್ಲರೂ ಮುಕ್ತ ಆಗ್ಬೇಕು ಅನ್ನುವ ಆಪತ್ತಿ ಬರ್ತಂತ ತಿಳ್ಕೊಂಡು ಈ ವ್ಯವಸ್ಥೆವನ್ನ ಮಾಡಿದಾರ. ಮನಿ ಸುಳ್ಳ ಐತಿ, ಅದ್ರ ಕರೆಯೋದಕ್ಕಿಂತಲೂ ಚಂದ ಕಟ್ತಾವ ಹುಡುಗರು, ಉಸುಕನ ಕಟ್ತಾವಲ್ಲ, ಹೌದಲ್ಲ? ಹಂಗ ಇದು ಸೃಷ್ಟಿ ಕ್ರಮ ಎಲ್ಲದು ಸುಳ್ಳ ಐತಿ, ಆದ್ರೂ ಇದ್ದಕ್ಕಿದ್ದಂಗ ಹೇಳ್ಬೇಕಾಕೈತಿ. ವ್ಯವಸ್ಥೆ ಹೆಂಗ್ ಮಾಡಾಕತ್ತಾರ ನೋಡಲ್ಲ ಅವ್ರು. ತಿನ್ನ ಜೀವ ಈಶ್ವರಕ ಅನಾದಿ ಕಲ್ಪಿತ ಭೇದ. ಜೀವ ಬೇರೆ ಈಶ್ವರ ಬೇರೆ ಅನ್ನೋದು ಇದು ನಿನ್ನೆ ಮೊನ್ನೆಯಿಂದ ಬಂದದ್ದು. ಅದು ಎಂದಿಂದ ಬಂದದ್ದು ಗೊತ್ತೇ ಇಲ್ಲ. ಭೇದ, ಅವ ಪರಮಾತ್ಮ, ನಾನು ಮನುಷ್ಯ, ಅವ ಕುಡಾಮ, ನಾ ತೋಳವ, ಈ ಅನ್ನೋ ಭಾವನೆ ಇದು ನಿನ್ನೆ ಮೊನ್ನೆದು ಅಲ್ಲಿದು, ಯಾವಾಗಿನಿಂದ ಬಂದದ ಗೊತ್ತಿಲ್ಲ ಭೇದ ಅನ್ನೋದು. ಆದ್ರೆ ಇದು ಹೆಂಗೈತಿ ಅಂದ್ರೆ ಇದು ಸುಳ್ಳು ಐತಿ. ಭೇದ ಅನ್ನೋದು ಹೆಂಗೈತಿದು? ಜೀವೇಶ್ವರ ಭೇದ ಸುಳ್ಳು ಐತಿದು. ಸೃಷ್ಟಿ ಸೇ ಪೂರ್ವ ಅಂದ್ರ ಸೃಷ್ಟಿ ಪಂಚ ಮಹಾಭೂತಗಳು ಉತ್ಪತ್ತಿ ಆಗೋಕ್ಕಿಂತ ಮೊದಲು जो जीवन की उपाधि अविद्या जीवन के कर्म सहित ही माया विषय लीन हो के रहती है. सो माया सुसुप्ते विषय अविद्या की न्याय ब्रह्म से भिन्न प्रतीति नाम सिद्ध हुए नहीं. याते सृष्टि से पहले ಈಗ ತಿಳ್ಕೊರಿ, ಹಳ್ಳಿಗಳಲ್ಲಿ ಕೋಳಿ ಮರಿ ಕುಂಡಿಸ್ತಾರೆ. ಜವಾರಿ ಕೋಳಿ, ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ಕೋಳಿ ಕಾವು ಕೊಟ್ಟು ತೆಗಿತಾರ. ಒಂದ ದಿನದಾಗ ಮರಿ ತೆಗೆದು ಬಿಡ್ತಾರ. ಅವ್ರು ಒಂದ ದಿನದಾಗ ಮರಿ ತೆಗಿತಾರ. 45 ದಿನದಾಗ 2-3-4 kg ಹಾಕವ. ಅದು ತಿಂದವನು 45 ವರ್ಷನ ಸಾಯ್ತಾನ. ಅತಿ ಶೀಘ್ರ, ಅದು ಹೇಳ್ತಾರಲ್ಲ, ಅತಿ ವೇಗ ತಿಥಿ ಬೇಗ. ಏನು? ಅತಿ ವೇಗ ತಿಥಿ ಬೇಗ. ತಿಥಿ ಅಂದ್ರೆ ಏನು? ತಿಥಿ ಮಾಡ್ತಾರಲ್ಲ ಸತ್ತಾಗ. ಅತಿ ವೇಗ ಯಾವಾಗ ಇರ್ತೈತಿ ಅದು ತಿಥಿ ಹೊಂದತೈತಿ. ಹೊಲ್ದಾಗ ಬೆಳಿ ಮಾಡ್ತೀವಿ ನಾವು, ರೈತರದಾರ ಇಲ್ಲಿ. ಹೊಲ್ದಾಗ ಬೆಳಿ ಮಾಡ್ತೀವಿ. ಕಸ ಮೊದಲು ಹೇಳ್ತೈತೋ ಬೆಳಿ ಮೊದಲು ಹೇಳ್ತೈತೋ? ಕಸಾನೇ ಮೊದಲು ಹೇಳ್ತೈತಿ. ಮೊದಲು ಯಾವಾಗ ಹೋಗ್ತೈತಿ? ಕಸಾನೇ ಹೋಗ್ತೈತಿ. ಏನ್ ಬೆಳಿ ಹೋಗ್ತೈತೋ? ಪಕ್ಕಾ ದೃಷ್ಟಾಂತ ಇದು. ಯಾವಾಗ ಮೊದಲು ಬರ್ತದ ಅದು ಜಲ್ದಿನೇ ಹೋಗ್ತೈತಿ. ಅತಿ ವೇಗ ಅನ್ನೋದು ನಮ್ಮ ಸೃಷ್ಟಿ ಒಳಗೆ ಇಲ್ವೇ ಇಲ್ಲ. ಅದು ತಿಥಿ ಬೇಗ ಅಂತ ತಿಳ್ಕೊಂಡ್ಬಿಡ್ಬೇಕು, ಹೌದಾ? ಹಳ್ಳಿಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಜವಾರಿ ತತ್ತಿ ತಂದು ಕೋಳಿಗಳನ್ನ ಮರಿ ಕುಂಡಿಸ್ತಾರ.
ಮರಿ ಕುಣಿಸೋದು ಒಂದು ಕಲೆ ಐತಿ. ಅದು ತತ್ತಿ ಇಡೋ ಕೋಳಿ ಮರಿ ಕುಣಿಸಂಗಿಲ್ಲ. ಕುಡ್ಕ ಕೂತ ಕೋಳಿನ ಮರಿ ಕುಣಿಸ್ತಾರೆ. ಕುಡ್ಕ ಕೂತ ಕೋಳಿ ಅಂದ್ರೆ ತತ್ತಿ ಇಡದೇ ಇರತಕ್ಕಂಥ ಕೋಳಿ. ಹೌದಾ? ಶಾಸ್ತ್ರಜ್ಞಾನ ಬೇಕಂದ್ರೆ ಹೊರಗಿನ ಜ್ಞಾನ ಬೇಕಾ ತಿಳಿಸ್ಬೇಕಂದ್ರೆ ಆ ಕೂತು ಕೋಳಿ ತಳಗ ತತ್ತಿಗಳನ್ನ ಇಟ್ಟು 21 ದಿವಸ ಪರ್ಯಂತರವಾಗಿ ಆ ಕೋಳಿ ಏನು ಮಾಡ್ತಪ್ಪ ಅಂತ ಕೇಳಿದ್ರೆ ಕಾವು ಕೊಟ್ಟು 21ನೇ ದಿವಸಿಗೆ ಮರಿಯನ್ನ ತೆಗಿತದ. 21 ದಿವಸಿಗೆ ಮರಿ ಹೊರ ತೆಗಿತದ. ಅದು ಏನು ಮಾಡ್ತಪ್ಪ ಅಂದ್ರೆ ಎಲ್ಲ ಕಡೆ ತಿರುಗಾಡಿಸು, ಮರಿ ತೆಗೆದು ತೊಗೊಂಡು ಎಲ್ಲ ಕಡೆ ತಿರುಗಾಡಿಸ್ಕೊಂಡು ಬರ್ತೈತಿ. ಎಲ್ಲಿ ಬರ್ತೈತಿ? ಸಾಯಂಕಾಲ ತನ್ನ ಮನೆಗೆ ಬರ್ತೈತಿ. ತನ್ನ ಮನೆಗೆ ಬರ್ತೈತಿ. ಮನೆಗೆ ಬಂದ ಬಳಿಕ ಆ ಏನು ಮಾಡ್ತೈತಿ? ಕೋಳಿ ಗೂಡಿನಾಗ ಹೋಗ್ತೈತಿ. ಕೋಳಿ ಗೂಡೊಳಗೆ ಕೋಳಿಗೊಂದು ಗೂಡು ಕಟ್ಟಿರ್ತಾರೆ. ಆ ಕೋಳಿ ಗೂಡಿನಾಗ ಹೋದ ಬಳಿಕ ಕೋಳಿ ಮರಿಗಳು ಇರ್ತಾವಲ್ಲ, ಅವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಆ ಕೋಳಿ ಪಂಕದಾಗ ಎಲ್ಲ ಕೂಡಿ ಹೋಗಿ ಏನು ಮಾಡ್ತಾವ? ಸೇರ್ಕೋತಾವ. ಅದ್ರ ಮ್ಯಾಗ ಈ ಕೋಳಿ ಏನು ಮಾಡ್ತಾವ? ಪಂಕ ಮುಸ್ತೈತಿ. ಪಕ್ಕ ಗೊತ್ತಾಯ್ತು? ಮುಸ್ತೈತಿ. ಈಗ ಏನು ಗೊತ್ತಾಯ್ತು ಇದರಿಂದ ಅಂದ್ರೆ ಕೋಳಿ ಮರಿ ಎಲ್ಲಿ ಅದಾವ? ಕೋಳಿ ಆಶ್ರಯದಾಗ ಅದಾವ. ಮರಿಗಳೆಲ್ಲ ಅದಾವ? ಕೋಳಿ ಆಶ್ರಯ ಅದಾವ. ಕೋಳಿ ಎಲ್ಲೈತಿ? ಗೂಡಿನ ಆಶ್ರಯದಾಗ ಐತಿ. ದೃಷ್ಟಾಂತ ಗೊತ್ತಾತ? ಈ ಸಿದ್ಧಾಂತ ತಿಳ್ಕೊರಿ. ಜೀವಿಗಳ ಕರ್ಮಗಳು ಅವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಸೃಷ್ಟಿಯ ಪ್ರಳಯ ಕಾಲದಲ್ಲಿ ತಮ್ಮ ಅವಿದ್ಯೆಯೊಳಗ ಅವು ಸೇರ್ತಾವ. ತಮ್ಮ ಅವಿದ್ಯೆ ಬೇರೆ ಬೇರೆ ಅದಾವ ಹೇಳ್ಯಾರಲ್ಲ. ಪ್ರತಿಯೊಬ್ಬರ ಅವಿದ್ಯೆ ಬೇರೆ ಅದಾವ ಹೇಳ್ಯಾರ. ನಿನ್ನ ಕರ್ಮ ನಿನ್ನ ಅವಿದ್ಯೆದಾಗ ಅದು ಪುಣ್ಯನೇ ಆಗಿರ್ಬೋದು, ಪಾಪವೇ ಆಗಿರ್ಬೋದು. ಕರ್ಮಗಳು ಅವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ನಿಮ್ಮ ಅವಿದ್ಯೆಯೊಳಗೆ ಸೇರ್ಕೋತಾವ. ಆ ಅವಿದ್ಯೆ ಹೋಗಿ ಏನು ಮಾಡ್ತಪ್ಪ ಅಂತ ಕೇಳಿದ್ರೆ ಮಾಯಾ ಒಳಗೆ ಕೂಡ್ಕೋತ. ಏನ್ ಮಾಡ್ತೈತಿ? ಮಾಯಾ ಒಳಗೆ ಕೂಡ್ಕೋತೈತಿ. ಹ್ಯಾಂಗ ಮರಿಗಳು ಹೋಗಿ ತಾಯಿ ಆಶ್ರಯ ಪಡ್ಕೊಂಡು ಹಾಗೆ ಎಲ್ಲಾ ಕರ್ಮಗಳು ಮತ್ತು ಅವಿದ್ಯೆಗಳು ಸೇರ್ಕೊಂಡು ತನಗೆ ತಾಯಿ ಆಗಲ್ಪಟ್ಟಂತ ಮಾಯಾ ಆಶ್ರಯವನ್ನ ಪಡ್ಕೋತ. ಆ ಮಾಯಾ ಹೋಗಿ ಎಲ್ಲಿ ಇರ್ತೈತ್ರಿ ಅಂತ ಕೇಳಿದ್ರೆ ಗೂಡಿನಾಗ ಕೋಳಿ ಹೋಗಿ ಗೂಡಿನಾಗ ಹ್ಯಾಂಗ ಇರ್ತೈತಿ, ಹಂಗ ಈಶ್ವರನ ಆಶ್ರಯದೊಳಗೆ ಇರ್ತೈತಿ. ಗೊತ್ತಾತ? ಇಲ್ಲಿ ಕೋಳಿ ಗೂಡಂದ್ರೆ ಈಶ್ವರ, ಮಾಯಾ ಅಂದ್ರೆ ಕೋಳಿ, ಜೀವಿಗಳ ಕರ್ಮಗಳು ಮತ್ತು ಅವಿದ್ಯೆಗಳಂದ್ರೆ ಕೋಳಿ ಮರಿಗಳು. ಗೊತ್ತಾತ? ಇಷ್ಟ ಐತಿ. ಗೊತ್ತಾತಲ್ಲ? ಅವಿದ್ಯಾ ಕಿ ನ್ಯಾಯ ಬ್ರಹ್ಮ ಸೆ ಭಿನ್ನ ಪ್ರತೀತಿ ನಾಮ್ ಸಿದ್ಧ ಹೋವೇ ನಹಿ. ಅವಾಗೆಲ್ಲ ಕೂಡ್ಕೊಂಡು ಹಾಲಿನೊಳಗ ನೀರು ಸೇರಿಸದಂಗ ಹಾಲು ಬೇರೆ ನೀರು ಬೇರೆ ಅಂತ ಹಿಂಗೆ ಬೇರೆ ಬೇರೆ ತಿಳಿಯಂಗಿಲ್ಲ. ಸೃಷ್ಟಿ ಪ್ರಳಯ ಆದ ನಂತರ ಎಲ್ಲ ಕೂಡ್ಕೊಂಡು ಒಂದ ಕಡೆ ಸೇರ್ಕೊಂಡು ಅದಾವ ಅಂತ ನಮ್ಗೆ ಅನಿಸ್ತಿರ್ತದ. ಹೌದಾ? ಯಾತೆ ಸೃಷ್ಟಿಸೇ ಪहिले, ಸೃಷ್ಟಿ ಉತ್ಪತ್ತಿ ಆಗೋಕ್ಕಿಂತ ಪ್ರಥಮದಲ್ಲಿ ಸಜಾತಿಯ ವಿಜಾತಿಯ ಸ್ವಗತ ಭೇದರಹಿತ ಏಕಿ ಅದ್ವಿತೀಯ ಸಚ್ಚಿದಾನಂದ ರೂಪ ಬ್ರಹ್ಮತ್ಥ ಇತ್ತು. ಸದೇವ ಆಸಿತ್. ಸಜಾತಿಯ ವಿಜಾತಿಯ ಸ್ವಗತ. ಸಜಾತಿಯ ಅಂದ್ರ ವ್ಯಕ್ತಿ ಭಿನ್ನ, ಜಾತಿ ಏಕ, ಸಜಾತಿ. ಸಜಾತಿ ಅಂದ್ರೇನು? ಬರ್ಕೋದಾದ್ರೆ ಬರ್ಕೋರಿ. ವ್ಯಕ್ತಿ ಭಿನ್ನ, ಜಾತಿ ಏಕ, ಸಜಾತಿ. ನಾ ಬೇರೆ, ನೀ ಬೇರೆ, ಇಲ್ಲಿ ಕೂತವ್ರು ಎಲ್ಲರೂ ಬೇರೆ ಬೇರೆ ಎಲ್ಲೋ ಬೇರೆ ಬೇರೆ. ನಮ್ಮಲ್ಲಿ ಇರ್ತಕ್ಕಂಥ ಮನುಷ್ಯತ್ವ ಜಾತಿ ಒಂದೋ ಎಲ್ಲೋ. ಅದು ಬಿಡ್ರಿ, ಬ್ರಾಹ್ಮಣ ಕ್ಷತ್ರಿಯ, ನಾವು ಲಿಂಗಾಯತರು, ನಾವು ಮರಾಠರು, ನಾವು ಕುರುಬರು, ಅದನ್ನ ಬಿಡ್ರಿ, ಅದು ಬೇಡ. ಅದೆಲ್ಲ ನಾವು ಮಾಡ್ಕೊಂಡದೈತಿ. ಹೌದಲ್ಲ? ಮನುಷ್ಯತ್ವ ಜಾತಿ ಅನ್ನೋದು ಒಂದು. ಆದ್ರೆ ನಾವೆಲ್ಲ ವ್ಯಕ್ತಿ ಬೇರೆ ಬೇರೆ. ಇದಕ್ಕೇನಂತಾರ? ಸಜಾತಿ. ವ್ಯಕ್ತಿ ಭಿನ್ನ, ಜಾತಿ ಏಕ, ಸಜಾತಿ. ವ್ಯಕ್ತಿ ಭಿನ್ನ, ಜಾತಿ ಭಿನ್ನ, ವಿಜಾತಿ. ವ್ಯಕ್ತಿನೂ ಬೇರೆ, ಜಾತಿನೂ ಬೇರೆ, ವಿಜಾತಿ. ಹೌದಾ? ಒಂದು ಎಮ್ಮೆ ಭಕ್ತು, ಅದು ಪಶು ಜಾತಿ. ವ್ಯಕ್ತಿನೂ ಬೇರೆ ಬೇರೆಲ್ಲೋ, ಅದು ದನ. ನಾವು ಮನುಷ್ಯ. ವ್ಯಕ್ತಿನೂ ಭಿನ್ನ, ಜಾತಿನೂ ಭಿನ್ನ. ನಮ್ಮಲ್ಲಿ ಮನುಷ್ಯತ್ವ ಜಾತಿ ಐತಿ, ಅದರಲ್ಲಿ ಪಶುತ್ವ ಜಾತಿ ಐತಿ. ಇದಕ್ಕೇನಂತಾರ? ವಿಜಾತಿ. ಇನ್ನು ಸ್ವಗತ. ಸ್ವಗತ. ಸ್ವ ಅಂದ್ರ ತನ್ನಲ್ಲಿ, ಗತ ಅಂದ್ರ ಇರುವ. ಸ್ವಗತ ಭೇದ ಅಂತಾರೆ ಅದಕ್ಕೆ. ಸ್ವ ಅಂದ್ರ ತನ್ನಲ್ಲಿ, ಗತ ಅಂದ್ರೆ ಇರುವಂತ ಭೇದ. ಕಣ್ಣಂದ್ರೆ ಬೇರೆ, ಕಿವಿ ಅಂದ್ರೆ ಬೇರೆ, ಬಾಯಿ ಅಂದ್ರೆ ಬೇರೆ, ಕೈ ಅಂದ್ರೆ ಬೇರೆ, ಕಾಲಂದ್ರೆ ಬೇರೆ, ಹೊಟ್ಟೆ ಅಂದ್ರೆ ಬೇರೆ, ಬೆನ್ನ ಅಂದ್ರೆ ಬೇರೆ. ಇವೆಲ್ಲ ಬೇರೆ ಬೇರೆ ಅದಾವಲ್ಲ. ಅವು ಬೇರೆ ಬೇರೆ ಅದಾವ ಅಂತ ತಿಳ್ಕೊಂಡ ಕಣ್ಣಿನ ಡಾಕ್ಟರ್ ಬೇರೆ, ಕಿವಿ ಡಾಕ್ಟರ್ ಬೇರೆ, ಹಲ್ಲಿನ ಡಾಕ್ಟರ್ ಬೇರೆ, ಎಲುಬಿನ ಡಾಕ್ಟರ್ ಬೇರೆ, ಹೊಟ್ಟೆ ಡಾಕ್ಟರ್ ಬೇರೆ, ಕಿಡ್ನಿ ಡಾಕ್ಟರ್ ಬೇರೆ,
ಲಿವರ್ ಡಾಕ್ಟರ್ ಬೇರೆ, ಹಾರ್ಟ್ ಡಾಕ್ಟರ್ ಬೇರೆ, ಮತ್ತು ಡಾಕ್ಟರ್ ಎಲ್ಲಕ್ಕೂ ಒಂದೇ ಇರ್ಬೇಕಾಗಿತ್ತು. ಡಾಕ್ಟರ್ಗಳು ಬೇರೆ ಬೇರೆ ಅದಾವ ಅಂತ ನಮ್ಮ ಪಾಠಗಳನ್ನು ಕೂಡ ಬೇರೆ ಬೇರೆನೇ ಅದಾವ. ಕಾಲು ಬೇರೆ, ಕೈ ಬೇರೆ, ಏನೆಲ್ಲ ಒಂದೇನು. ಈಗ ಥ್ಯಾಂಕ್ಸ್ ಕೊಟ್ಟಪ್ಪ ಅವ್ರೆ, ಸರ್ ಥ್ಯಾಂಕ್ಸ್ ಅಂದ, ಕೈನೇ ಕೊಡ್ತಿರೋ ಏನು ಎಬ್ಬಿಸಿ ಕಾಲು ಕೊಡ್ತಿರೋ? ಕಾಲು ಕೊಟ್ರೆ ಏನಾಕದ? ಕಾಲು ತಿರುಗಿ ಬಿಡ್ತಾನವ ಅಲ್ಲಿ. ಯಾಕ? ಕೈ ಬೇರೆನೆ, ಕಾಲು ಬೇರೆನೆ. ಇದೆಲ್ಲ ಇದಕ್ಕೇನಂತಾರ? ಸ್ವಗತ ಭೇದ. ನಮ್ಮಲ್ಲಿರ್ತಕ್ಕಂಥ ಅವಯವಗಳ ಜೊತೆ ಭೇದ, ಇದಕ್ಕೆ ಸ್ವಗತ ಭೇದ ಅಂತಾರೆ. ಇಂಥ ಸ್ವಗತ ಸಜಾತಿಯ ವಿಜಾತಿಯ ಭೇದಗಳಿಂದ ರಹಿತವಾದಂಥ ಬ್ರಹ್ಮವು ಸೃಷ್ಟಿ ಉತ್ಪತ್ತಿ ಆಗೋಕ್ಕಿಂತಲೂ ಪ್ರಥಮದಲ್ಲಿ ಇತ್ತು. ಇಷ್ಟು ಗೊತ್ತಾತ? ತಿಸ ಬ್ರಹ್ಮಂಕು, ಇಲ್ಲಿ ಬ್ರಹ್ಮ ಅಂದ್ರೆ ಏನ್ ತಿಳ್ಕೊಬೇಕು ಗೊತ್ತಾನು? ಮಾಯಾ ವಿಶಿಷ್ಟ ಪರಮಾತ್ಮ ತಿಳ್ಕೊಬೇಕು. ಯಾಕಂದ್ರ ಶುದ್ಧ ಬ್ರಹ್ಮನಲ್ಲಿ ಅವನಿಗೆ ಹೆಂಗ್ ಇಚ್ಛಾ ಆಕೈತಿ, ಅವ ಹೆಂಗ್ ಒಬ್ಬನ ಆದವನ ಅನೇಕ, ಅವನಂತ ಏನೂ ಇಲ್ಲ. ನಿಶಬ್ದಂ ಬ್ರಹ್ಮ ಮುಚ್ಚೈತಿ ಐತಿ. ಮಾಯಾ ವಿಶಿಷ್ಟ ಪರಮಾತ್ಮನಂತ ತಿಳ್ಕೊಬೇಕು. ಆ ಬ್ರಹ್ಮನ ಕಡೆ ನಾವು ಹೋಗಬಾರ್ದು, ಅವನಿಗೆ ನಮ್ಗೆ ಏನು ಸಂಬಂಧ ಇಲ್ಲ. ಅವನಂತೆ ಹೋಗಾಕ ನಾವು ಇಟ್ಟೆಲ್ಲ ಗುದ್ದಾಡಕತ್ತೀವಿ, ಅವನಿಗೆ ಯಾಕೆ ನಡಬಾರ್ ಕೇಳ್ಕೊಂಬರೋದು? ನಾವೇನ್ ಮಾಡಾಕತ್ತೀವಿ? ಎಲ್ಲರೂ ಎದಕ್ಕೆ ಗುದ್ದಾಡಕತ್ತೀವಿ? ಫೈಟ್ ಎದಕ್ಕೆ ಮಾಡಾಕತ್ತೀವಿ? ಹೋರಾಟ ಎದಕ್ಕೆ ಮಾಡಾಕತ್ತೀವಿ? ಬ್ರಹ್ಮನಂತೆ ಹೋಗಾಕ. ಅವನಿಗೆ ನಡಬಾರಕ್ ಸೃಷ್ಟಿ ಒಳಗೆ ಹೇಳ್ಕೊಂಬರಕ್ ಹೋಗ್ಬೇಡ್ರಿ. ಸೃಷ್ಟಿಗೆ ಅವನಿಗೆ ಸಂಬಂಧನೇ ಇಲ್ಲ. ಅವ ಒಬ್ಬನೇ ಆದ, ನಾನು ಅನೇಕ ರೂಪನಾಗಬೇಕು ಅವ ಏನು ಇಚ್ಛಾನು ಮಾಡಂಗಿಲ್ಲ, ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ ಅಲ್ಲಿ, ಒಟ್ಟು ಏನೂ ಇಲ್ಲ. ಅವನಿಗೆ ತೋಬೇಕಿಲ್ಲಿ. ಈ ಮಾಯಲ್ಲಿ ಹೋಗೈತಿ, ಈಶ್ವರನಂತೆ ಐತಿಲ್ಲೋ. तिस ब्रह्मं को सृष्टि के आरंभ विषय जीवन के परिपक्व भय कर्म रूप निमित्त से मैं एक हूँ स्वभव रूप हूँ ऐसे इच्छा भई. ಎಂತರರು? ಆ ಬ್ರಹ್ಮನಿಗೆ ಅಂದ್ರೆ ಆ ಪರಮಾತ್ಮನಿಗೆ ಸೃಷ್ಟಿಯ ಆರಂಭ ವಿಷಯ, ಸೃಷ್ಟಿ ಆರಂಭ ಮಾಡುವ ಸಂದರ್ಭದಲ್ಲಿ ಜೀವನಕ್ಕೆ ಪರಿಪಕ್ವ ಭಯ ಕರ್ಮರೂಪ ನಿಮಿತ್ತಿಸೆ. ಹಣ್ಣ ಗಿಡದಲ್ಲಿರ್ತಕ್ಕಂಥ ಫಲ ಹಣ್ಣಾತು ಅಂದ್ರೆ ಅದು ಬೆಳಾಕ್ ಸಿದ್ಧತೆ ಆಗಿರ್ತೈತಿ, ಹೌದಲ್ಲ? ಪಕ್ಷಿಗಳನ್ನ ಆಹ್ವಾನ ಮಾಡ್ತೈತಿ. ನಮ್ಗಿಂತಲೂ ಬಹಳ ಚಾಣಾಕ್ಷ ಇರ್ತಾವ ಪಕ್ಷಿಗಳು. ನಮ್ಮಂಥ ಮೂರ್ಖರು ಯಾರು ಅಲ್ಲ. ಸುಮ್ಮ ವಿಚಾರ ಮಾಡಾಕ ಬರ್ತೈತಿ ತಿಳ್ಕೊಂಡು ನಾವು ಶಾಣಿ ಅಟ್ಟ. ಎಲ್ಲೋ ಪಕ್ಷಿ ಎಲ್ಲೋ ಗಿಡ ಹಣ್ಣಾಗಿದ್ದ ಅವಕ್ಕೂ ಗೊತ್ತಾಕೈತಿ, ಬರ್ತಾವ, ತಿಂತಾವ, ಹೋಗ್ತಾವ. ಎಲ್ಲಿ ಪರ್ಯಂತರ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡ್ರಿಗೆ, ನಮ್ಮ ಸಂಬಂಧಿಕರಿಗೆ ಎಲ್ಲ ಆಸ್ತಿಗಳನ್ನ ಮಾಡಿಟ್ಟು ಹೋಗ್ತೀವಿ. ಪಶು ಪಕ್ಷಿಗಳು ಎಂದರೆ ತಮ್ಮ ಮಕ್ಕಳಿಗೆ ಅದಕ್ಕೆ ಆಸ್ತಿ ಮಾಡಿಟ್ಟು ಹೋಗಿ ಮುಂದೆ ಬರಗಾಲ ಬೀಳದೈತಿ, ನನ್ನ ಮಕ್ಕಳು ಉಪವಾಸ ಆಯ್ತಾವ ತಿಳ್ಕೊಂಡು ಕಾಳ ಅವು ಇವು ತಂದು ಇಟ್ಟಿರ್ತದ ನೋಡಿರಿ. ಇಲ್ಲ, ಅದಕ್ಕೆ ಎಲ್ಲಿ ತನಕ ಶರೀರದೊಳಗ ಬಲ ಬರಂಗಿಲ್ಲ, ಎಲ್ಲಿ ಪರ್ಯಂತರವಾಗಿ ಅದು ಸದೃಢ ಆಗಿ ಸ್ವತಂತ್ರವಾಗಿ ಹೋಗಿ ಆಹಾರವನ್ನ ಸ್ವೀಕರಿಸುವುದಿಲ್ಲ, ಅಲ್ಲಿ ತನಕ ಅಟ್ಟ ಜೋಪಾನ ಮಾಡ್ತೈತಿ. ಮುಂದೆ ಮುಗೀತು, ನೀ ಯಾರೋ ನಾ ಯಾರೋ. ಮತ್ತು ಮನುಷ್ಯ ಚಲೋನೋ ಅವು ಚಲೋನೋ ಬೇಡ. पक्व भये कर्म रूप निमित्त से मैं एक हूँ बहुरूप हूँ ऐसा इच्छा भय एको हम ಭವಿಷ್ಯಾಮ್. ಒಬ್ಬನೇ ಆದ ನಾನು ಅನೇಕ ರೂಪನಾಗಬೇಕು ಅಂತ ಇಚ್ಛಾ ಮಾಡ್ದ. ಯಾಕೆ ಇಚ್ಛಾ ಮಾಡ್ದ? ಕರ್ಮಗಳು ಹಣ್ಣಾಗ್ಯಾವಲ್ಲಿ, ಕರ್ಮಗಳು ಹಣ್ಣಾಗಿ ನಿಂತಾವ. ತಿಸಿ ಇಚ್ಛಾಸೆ ಬ್ರಹ್ಮಕಿ ಉಪಾಧಿ. ಬ್ರಹ್ಮಕಿ ಉಪಾಧಿ ಅಂದ್ರ ನೋಡಿದ್ ಹೊಳ್ರ ಬ್ರಹ್ಮನಿಗೆ ಉಪಾಧಿ ಐತಿ ಏನರೆ? ಈಶ್ವರನ ಉಪಾಧಿ ತಿಳ್ಕೊಬೇಕು. ಬ್ರಹ್ಮನಿಗೆ ಉಪಾಧಿನೇ ಇಲ್ಲ, ಈಶ್ವರನಿಗೆ ಮಾಯಾ ಉಪಾಧಿ ಐತಿ. ಬ್ರಹ್ಮಕಿ ಉಪಾಧಿ ಮಾಯಾ ವಿಷಯ क्षोभ होई के क्रमते आकाश वायु तेज जल और पृथ्वी ये पंच महाभूत उत्पन्न भय. ತೈತ್ಯರ ಉಪನಿಷತ್ತಿನ ಅನುಸಾರವಾಗಿ ಹೇಳ್ಯಾರ ಅಂತ ತಿಳ್ಕೊಬೇಕು. 5 ಭೂತಗಳು. ಇಲ್ಲೇಂದ್ರೆ ಏನಂದ್ರ ಅವರು ಪರಮಾತ್ಮನ ಇಚ್ಛೆಯಿಂದ ಏನಾತು ಅಂದ್ರೆ ಮಾಯೆಯೊಳಗ ಕ್ಷೋಭ ಆತು. ಕ್ಷೋಭ ಅಂದ್ರೆ ಏನು? ಉಪಾದಾನಕ್ಕೆ ಕಾರ್ಯವಿಮುಖತಾಕು ಕ್ಷೋಭಕೈಯೇ. ಉಪಾದಾನಕ್ಕೆ ಕಾರ್ಯವಿಮುಖತಾಕು ಕ್ಷೋಭಕೈಯೇ ಅಂದ್ರೆ ಬಸ್ ಒಂದು ಇದಕ್ಕೆ ಸ್ಟಾಪ್ ಆಯ್ತು, ಒಂದು ಸ್ಟಾಪಿಗೆ ನಿಂತ ಬಳಕ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ನಿಲ್ಲಿಸ್ತಾನ, ನಿಲ್ಲಿಸಿ ಗೇರ್ ಹಾಕಿ ಕ್ಲಚ್ ಮ್ಯಾಗ ಕಾಲ್ ಕೊಟ್ಟಿರ್ತಾನ. ಕ್ಲಚ್ ಮ್ಯಾಗ ಕಾಲ್ ಕೊಟ್ಟಿರ್ತಾನ. ಪ್ಯಾಸೆಂಜರ್ ಎಲ್ಲ ಬಾಕಲಾಗಿಂದ ಒಳಗೆ ಏರ್ತಾರ, ಹೊರಗೆ ನಿಂತವ್ರೆಲ್ಲ ಒಳಗೆ ಏರ್ತಾರ. ಕಂಡಕ್ಟರ್ ಸೀಟಿ ಹೊಡಿತಾನೆ. ಕಂಡಕ್ಟರ್ ಸೀಟಿ ಹೊಡಿಯೋದು ಅಟ್ಟ ತಡ ಅವ ಕ್ಲಚ್ ಬಿಟ್ಟು ಎಸ್ಕಲೇಟರ್ ಮಾಡ್ತಾನೆ. ಗೊತ್ತಾತ? ಇಲ್ಲಿ ಸೀಟಿ ಅಂದ್ರೆ ಜೀವನ ಕರ್ಮಗಳು.
ಶೀಟಿ ಹೊಡೆದಂದ್ರೇನು? ಜೀವನ ಕರ್ಮಗಳು ಶೀಟಿ ಹೊಡೆದು ನೀವು ಭೋಗ ಕೊಡೋದು ಅಂತೇಳಿ. ಅವಾಗ ಮಾಯಾ ಏನು ಮಾಡ್ತಪ್ಪ ಅಂದ್ರೆ ಕ್ಲಚ್ ಬಿಟ್ಟು ಎಸ್ಕಲೇಟರ್ ಹೊಡೆದ ಬಿಟ್ಟ. ಅಂದ್ರೆ ಕ್ಷೋಭ ಅಂದ್ರೆ ಏನು ಅಂತ ಕೇಳಿದ್ರೆ ಕಾರ್ಯ ಮಾಡಕ್ಕೆ ಸಿದ್ಧತೆಯೊಳಗೆ ನಿಂತಿತ್ತು. ಮೊದಲು ಕ್ಲಚ್ ಹಿಡಿದು ನಿಂತಿದ್ದಾವ ಗೇರ್ ಹಾಕಿ. ಯಾವಾಗ ಮಾಯಾ ಕ್ಷೋಭ ಆತು ಅಂದ್ರೆ ಕಾರ್ಯ ಮಾಡಕ್ಕೆ ಸಿದ್ಧ ಆತು, ಅವ ಕ್ಲಚ್ ತೆಗೆದ ಎಸ್ಕಲೇಟರ್ ಕೊಟ್ಟ. ಇಷ್ಟ ನೋಡಿ ಕಾರ್ಯ ಮಾಡೋದಕ್ಕೆ ಸಿದ್ಧತೆ. ಅಂದ್ರೆ ನಿಮ್ಮ ಹೇಳಿದ್ರೆ ನಿಮ್ಗೆ ಪಕ್ಕನೆ ಹೊಳಿತೈತಿ ಕ್ಷೋಭ ಅಂದ್ರೆ ಏನು ಅಂತ ಹಿಂಗೆ ಆಗಬಾರ್ದು. ಈಗ ನೆಲ್ಲ ಕಾಳು ಹಾಕಿರ್ತೀವಿ, 8 ದಿವಸಿಗೆ ಮಳಿಗೆ ಹೊರ ಕಾಣ್ತಾವ. ಆದರೆ ಯಾವಾಗ ನೀವು ನೆಲದಾಗ ಕಾಳು ಹಾಕಿರಿ ಅವತ್ತಿನ ಹಿಡ್ಕೊಂಡು ಅಲ್ಲಿ ಒಂದು ಕ್ರಿಯೆ ಸ್ಟಾರ್ಟ್ ಆಗಿರ್ತೈತಿ, ಒಂದು ಪ್ರಕ್ರಿಯೆ ಪ್ರಾರಂಭ ಇರ್ತೈತಿ. ಅಲ್ಲಿ ಅದು ಮಳಿಕೆ ಒಡೆಯೋದಕ್ಕೆ ಕ್ಷೋಭಾಗಿ ನಿಂತಿರ್ತೈತಿ. ಅದು ಒಡೆದು ಹೊರಗೆ ಬರ್ತೈತಿ. ಕ್ಷೋಭ ಅಂದ್ರೆ ಕಾರ್ಯ ಮಾಡೋದಕ್ಕೆ ಸಿದ್ಧತೆ. ಫೈರ್ ಅಂತ ಇವರೆಲ್ಲ ಗನ್ ಎಲ್ಲ ಲೋಡೆಡ್ ಮಾಡಿ ಇಟ್ಟಿರ್ತಾರೆ. ಲೋಡೆಡ್ ಅಂದ್ರೆ ಗೊತ್ತಲ್ಲ, ಎಲ್ಲ ಗೋಳಿ ಎಷ್ಟು ರೌಂಡ್ ಐತಿ, 6 ರೌಂಡ್ ಐತೋ, 20 ರೌಂಡ್ ಐತೋ, 30 ರೌಂಡ್ ಐತೋ, ಎಲ್ಲ ರೆಡಿ ಹಾಕಿ ಎಲ್ಲ ಲೋಡಿಂಗ್ ಮಾಡಿ ಇಟ್ಟಿರ್ತಾರೆ. ಫೈರ್ ಅನ್ನೋದು ಅಟ್ಟತಡ ಅಂದ್ರೆ ಕ್ಷೋಭ ಆಗೇ ಬಿಡ್ತಾ. ಇಲ್ಲಿ ಸಿದ್ಧತೆ ಮಾಡಿತ್ತು, ಫೈರ್ ಅಂದ್ರೆ ಕ್ಷೋಭ ಆಗ್ಬಿಡ್ತು. ಕ್ಷೋಭ ಆಗಿ ಇಲ್ಲಿ ಮಾಯಾ ಕ್ಷೋಭ ಆಗಿ ಏನಾಯ್ತು? ಪಂಚಮಹಾಭೂತಗಳು ಉತ್ಪತ್ತಿ ಆದ. ತಿನಕ ಪಂಚೀಕರಣ ನಹಿ ಭಯಾತ. ಸಪ್ರೇಟ್ ಇದು. ಪಂಚೀಕರಣ ಅಂದ್ರೇನು? ಮಿಲನ, ಕೂಡುವಿಕೆ. ಪಂಚೀಕರಣ ಅಂದ್ರೇನು? ಕೂಡುವಿಕೆ. ಪಂಚೀಕರಣ ಆಗಿಲ್ಲ ಅಂದ್ರೇನು? ಇನ್ನ ಕೂಡಿಲ್ಲ, ಸಪ್ರೇಟ್ ಇದ್ದು ಅಂತ ಇಟ್ಟ ತಿಳ್ಕೊರಿ. ತಬ ಅಪಂಚೀಕೃತ ಥೇ ಅಂತ ಸಪ್ರೇಟ್ ಇದ್ದದಕ್ಕೆ ಏನಂತಾರೆ? ಅಪಂಚೀಕೃತ. ಕೂಡಿದ್ದಕ್ಕೆ ಏನಂತಾರೆ? ಪಂಚೀಕೃತ. ಇಷ್ಟ. ತಿಂತೆ ಸಮಷ್ಟಿ ವ್ಯಷ್ಟಿ ರೂಪ ಸೂಕ್ಷ್ಮ ಸೃಷ್ಟಿ ಹೋಯಿಕೆ. ಇದ್ರಾಗ ಏನಾತಿಲಿ? ಸಮಷ್ಟಿ ವ್ಯಷ್ಟಿ ರೂಪ ಸೂಕ್ಷ್ಮ ಸೃಷ್ಟಿ ಹೋಯಿಕೆ. ಸಮಷ್ಟಿ ಅಂದ್ರೆ ಮೊದಲ ಎಲ್ಲ ತಂದು ಹಿಡ್ಕೊಂಡು ಇಡೀ ಜಗತ್ತೆಲ್ಲ ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆಗ್ತದೆ. ವ್ಯಷ್ಟಿ ಅಂದ್ರೆ ತಾನು, ಸಮಷ್ಟಿ ಅಂದ್ರೆ ಇಡೀ ಜಗತ್ತ. ತನಗೆ ಹಿಡ್ಕೊಂಡು ಎಲ್ಲ ಪ್ರಪಂಚ ಉತ್ಪತ್ತಿ ಐತಿ. ವ್ಯಷ್ಟಿ ಯಾಕೆ ತೋತಾರಂದ್ರೆ ಈ ಮನುಷ್ಯನೊಂದು ಸ್ವಭಾವ ಐತೆ ತಿಳ್ಕೊಂಡು ವ್ಯಷ್ಟಿ ತೋತಿರ್ತಾರಲ್ಲಿ ಅವ್ರು. ಸಮಷ್ಟಿ ಜಗತ್ ಉತ್ಪತ್ತಿ ಆತು ಅನ್ಬೇಕು, ನನಗೆ ಬಿಟ್ಟ ಆತೇನ ಹಿಂಗಂತ ನೀವ. ಜಗತ್ ಭಾಳ ಸುಮಾರು ಐತಿ ತನಗೆ ಬಿಟ್ಟ ಹತ್ತಿರ್ತ ನೀವ. ಮಂದಿ ಭಾಳ ಸುಮಾರು ಐತ್ರಿ ನಮ್ಮ ಓಣ್ಯಾಗ, ನಮ್ಮ ಊರು ಭಾಳ ಸುಮಾರು ಐತ್ರಿ ಅನ್ಬೇಕು ನೀನು ಸುಮಾರೇ. ಅವ ತನಗೆ ಬಿಟ್ಟ ಹತ್ತಿರ್ತಾನ ತಿಳ್ಕೊಂಡನ್ನೇ ವ್ಯಷ್ಟಿ ತೋತಿರ್ತಾರ ಅವ್ರಲ್ಲಿ. ಇದನ್ನ ಪಕ್ಕ ತಲೆಗೆ ಇಟ್ಕೋರಿ, ಅದು ನಮಗೆ ಭಾಳ ತುಚ್ಚ ಮಾತಿದು. ವ್ಯಷ್ಟಿ ಬತ್ತು ಅಂದ್ರೆ ನಮಗೆ ಅವರು ಟಿಂಗಲ್ ಮಾಡಕತ್ತಾರ ತಿಳ್ಕೊಬೇಕು, ಹಾಸ್ಯಾಸ್ಪದ ಮಾಡಕತ್ತಾರ ತಿಳ್ಕೊಬೇಕು. ಯಾಕಂದ್ರೆ ಜಗತ್ತಿನ ಒಂದು ನೇಮ ಐತಿ. ಬರೋಬ್ಬರಿ ಎಲ್ಲಾ ಕಡೆನೂ ಬಟ್ ಮಾಡ್ತಿರ್ತಾನೆ ಅವ. ಎಲ್ಲ ಕಡೆ ಬಟ್ ಮಾಡಿ ತೋರಿಸ್ತಿರ್ತಾನೆ. ತನ್ನ ಕಡೆ ಎಷ್ಟು ಬಟ್ ಆಗಿರ್ತಾವ ನಿನಗೆ ಗೊತ್ತೇ ಇಲ್ಲ. ಅದಕ್ಕೆ ವ್ಯಷ್ಟಿ ತೋತಿರ್ತಾರ ಅವರು. ಜಗತ್ತು ಭಾಳ ಸುಮಾರು ಐತಿ, ಓಣಿ ಭಾಳ ಸುಮಾರು ಐತಿ, ಊರು ಭಾಳ ಸುಮಾರು ಐತಿ, ನಮ್ಮ ಬೆಳಗಾವಿ ಜಿಲ್ಲಾ ಭಾಳ ಸುಮಾರು ಐತಿ, ನಮ್ಮ ಹುಬ್ಳಿ ಭಾಳ ಸುಮಾರು ಐತಿ. ಸುಮಾರು ಐತಿ ಅಂದ್ರೆ ಹುಬ್ಳ್ಯಾಗ ಇದ್ದೀನಿ, ಬೆಳಗಾವದಾಗ ಇದ್ದೀನಿ, ನಿನ್ನ ಹಿಡ್ಕೊಂಡ ಸುಮಾರ. ಹೌದಲ್ಲ? ಇವ್ರು ಹೇಳ್ಯಾರಲ್ಲ ಕಬೀರದಾಸರು, ಜನರಲ್ ಇರ್ತಕ್ಕಂಥ ಅವಗುಣಗಳನ್ನ ನೋಡ್ತಾ 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 ಹೋದೆ, ಕಡಿಗೆ ನನ್ನೊಳಗೆ ನೋಡ್ಕೊಂಡೆ ಜಗತ್ತಿನಕ್ಕಿಂತಲೂ ಹೆಚ್ಚು ಅವಗುಣಗಳು ನನ್ನಲ್ಲೇ ಅದಾವ ಅಂತ ನನಗೆ ತಿಳ್ಕೊಂಡೆ ಅಂತ ಹೇಳ್ತಾರ. पीछे ईश्वर की इच्छा से जब तिनका पंचीकरण भया तब स्वभूत पंचीकृत भये तिंते समष्टि व्यष्टि रूप ಸ್ಥೂಲ ಸೃಷ್ಟಿ ಬಯಿ. ಸೂಕ್ಷ್ಮ ಸೃಷ್ಟಿಯಲ್ಲಿ ಭೋಗ ಆಗುವುದಿಲ್ಲ. ಸೂಕ್ಷ್ಮ ಸೃಷ್ಟಿಯಲ್ಲಿ ಭೋಗ ಅಂದ್ರೆ ಸುಖ ದುಃಖ ಸಾಕ್ಷಾತ್ಕಾರ ಭೋಗ. ಸೂಕ್ಷ್ಮ ಸೃಷ್ಟಿ ಒಳಗ ಉಣ್ಣೋದು, ತಿನ್ನೋದು, ನಗೋದು, ಅಳೋದು ಇವ್ಯಾವೂ ನಡೆಯೋದಿಲ್ಲ. ಇದಕ್ಕೇನು ಉದಾಹರಣೆ? ಪಿಶಾಚ. ಗಾಳಿ ಆಗಿರ್ತದೆ, ಭೂತ ಬಡ್ಕೊಂಡಿರ್ತೈತಿ, ದೆವ್ವ ಇರ್ತೈತಿ. ಅದಕ್ಕೆ ಬಯಕೆ. ಅದು ದೆವ್ವ ಅಂದ್ರೆ ಏನು? ಸೂಕ್ಷ್ಮ ಶರೀರ. ದೆವ್ವ ಅಂದ್ರೆ ಅದೇನು ಬ್ಯಾರೆ ಇಟ್ಟುದ್ ಹುಲ್ಲ ಇಟ್ಟುದ್ ಹಲ್ಲ ಹಿಂಗೆ ಇರ್ತಾವ ಹಿಂಗೆ ತಿಳ್ಕೊಬೇಡ್ರಿ ನೀವು. ಅದು ಏನಾಗಿರ್ತಪ್ಪ ಅಂದ್ರೆ ಈಶ್ವರನ ಸಂಕಲ್ಪಕ್ಕಿಂತಲೂ ಬಿಫೋರ್, ಮೊದಲೇ ಇಂಥ ದಿವಸಿಗೆ ಅವ ಸಾಯಬೇಕು ಅಂತ ಇರ್ತೈತೆ. ಅದು ಅದಕ್ಕಲ್ಲಿ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾರಲ್ಲೋ. ಅವ ಏನಪ್ಪಾ ಅಂದ್ರೆ ಪಿಶಾಚಿ ಇವನಿ ಒಳಗನೆ ಸುತ್ತ ಹಾಕ್ಬೇಕಾಗ್ತದ. ಅವನು ದೋಬಿಕ ಕೂತ ನಾ ಘರ್ನ ಘಾಟ್ ಅಂದ್ರೆ ಅರ್ಥ ಏನು? ಇತ್ತ ಅವ ಬ್ಯಾರೆ ಜನ್ಮಕ್ಕೂ ಹೋಗ್ಲಿಲ್ಲ, ಇತ್ತ ಮನುಷ್ಯನ ಜನ್ಮಕ್ಕೂ ಉಳಿಲಿಲ್ಲ, ನಡಬಾರ್ಕ ತಿರ್ಗಾಕತ್ತವ ಎಲ್ಲಿ ಪರ್ಯಂತರವಾಗಿ. ಈಗ ಒಂದು ಮನುಷ್ಯ ಸತ್ತು, ಒಂದು ಮನುಷ್ಯ ಸತ್ತ ಬಳಕ ಅವ ಇನ್ನೊಂದು 200 ವರ್ಷ ಆದ ನಂತರ ಇಂಥವ್ರ ಮನ್ಯಾಗ ಮನುಷ್ಯ ಆಗಿ ಹುಟ್ಟಬೇಕು ಅನ್ನೋದು ನೇಮ ಇರ್ತೈತಿ. ಅಲ್ಲಿ ಪರ್ಯಂತರ ಸತ್ತ ಬಳಕ ಅವನ ಸುಖ ದುಃಖಗಳ
ಅನುಭವನ ಮಾಡೋದಕ್ಕೆ ಸ್ವರ್ಗ ನರಕಾದಿ ಲೋಕಗಳಿಗೆ ಹೋಗಿರ್ತಾನೆ. ಇಂಥ ದಿವಸ ಸಾಯ್ಬೇಕು ಅನ್ನೋದಿರ್ತೈತಿ. ಅದಕ್ಕಿಂತಲೂ ಮೊದಲೇ ಇವ ಎಣ್ಣೆ ಕುಡಿದು ಊರ್ಲ ಹಾಕೊಂಡು ಆಪತ್ತಕ್ಕೆ ಈಡಾಗಿ ಸತ್ತಪ್ಪ, ರೋಗ ರುಜಿನಾದಿಗಳಿಂದ ಸತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕು ಅಂದ್ರ ಅಲ್ಲಿ 200 ವರ್ಷದ ಆದ ನಂತರ ಇಂಥವ್ರ ಮನ್ಯಾಗ ಇವ್ ಹುಟ್ಟಬೇಕು ಅನ್ನೋದು ಐತಲ್ಲ, ಅಲ್ಲಿ ತನಕ ಇದು ಹಂಗ ತಿರುಗ್ತಿರ್ತೈತಿ. ಅಂತರ್ಪಿಶಾಚಿ ಇದು ಏನ್ ಮಾಡ್ತೈತಿಯಪ್ಪ ಅಂದ್ರೆ ಇದಕ್ಕೆ ಬಯಕೆಗಳು ಬಹಳ. ಸ್ಥೂಲ ಶರೀರ ಬರೇ ಭೋಗಕ್ಕೆ ಸಾಧನ. ಇದು ಭೋಗಗಳನ್ನ ಭೋಗಿಸೋದು ಯಾವುದು ಅಂದ್ರೆ ಸೂಕ್ಷ್ಮ ಶರೀರವೇ. ಭೋಗಗಳನ್ನ ಭೋಗಿಸೋದು ಯಾವುದು? ಸೂಕ್ಷ್ಮ ಶರೀರವೇ. ಅದಕ್ಕೆ ಆಸೆ ಆಕಾಂಕ್ಷೆಗಳು ಬಹಳ. ಸೂಕ್ಷ್ಮ ಶರೀರಕ್ಕೆ ತಿನ್ಬೇಕು, ಉಣ್ಬೇಕು, ಕುಡಿಬೇಕು, ನೋಡ್ಬೇಕು, ಮುಟ್ಟಬೇಕು, ಎಲ್ಲ ಆಸೆ ಆಕಾಂಕ್ಷೆಗಳು ಇರ್ತಾವ. ಖರೆ ಅದಕ್ಕೆ ಸಾಧನನೇ ಇಲ್ಲ, ಶರೀರ ಇಲ್ಲ. ಅದು ಏನ್ ಮಾಡ್ತಪ್ಪ ಅಂದ್ರೆ ಸ್ಥೂಲ ಶರೀರವನ್ನ ಪ್ರವೇಶ ಆಗ್ತೈತಿ. ಬೇರೆಯವರ ಸ್ಥೂಲ ಶರೀರವನ್ನ ಪ್ರವೇಶ ಆಗಿ ಅದರ ಬಯಕೆಗಳನ್ನ ಈಡೇರಿಸ್ಕೊತೈತಿ. ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಸೂಕ್ಷ್ಮ ಶರೀರದಲ್ಲಿ ಭೋಗಗಳು ಸಂಭವಿಸಂಗಿಲ್ಲ, ಸ್ಥೂಲ ಶರೀರವೇ ಬೇಕು. ಹೀಗಾಗಿ ಸೃಷ್ಟಿ ಉತ್ಪತ್ತಿ ಆದ ನಂತರ ಮೊದಲು ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆಗಿತ್ತು. ಅಲ್ಲಿ ಜೀವನ ಕರ್ಮಗಳು ಏನು ಪರಿಪಕ್ವವಾಗಿ ನಿಂತಿದ್ವಲ್ಲ, ಅವು ಭೋಗ ಕೊಡಾಕ ಸಾಸಂಗಿಲ್ಲ ಅಂತ ತಿಳ್ಕೊಂಡು ಈಶ್ವರ ಏನ್ ಮಾಡ್ದಪ್ಪ ಅಂದ್ರೆ ಹಿಂದೆ ಸ್ಥೂಲ ಸೃಷ್ಟಿಯನ್ನ ಉತ್ಪತ್ತಿ ಮಾಡ್ದ. ಅಂದ್ರೆ ಭೋಗಕ್ಕೆ ಒಂದು ಸಾಧನೆಯನ್ನ ಕೊಟ್ಟ. ತಿನ್ಮೆ ಸಮಷ್ಟಿ ಸ್ಥೂಲ सूक्ष्म कारण ಪ್ರಪಂಚಕ ಅಭಿಮಾನಿ जीव के दृष्टि से ईश्वर है. ಇಲ್ಲಿ ಒಂದು ತಿಳ್ಕೋರಿ, ಸಮಷ್ಟಿ ಸ್ಥೂಲ ಶರೀರ ಸೇರಿ ಅದೊಂದು ಈಶ್ವರನ ಸ್ಥೂಲ ಶರೀರ. ಸಮಷ್ಟಿ ಸೂಕ್ಷ್ಮ ಶರೀರ ಸೇರಿ ಅದು ಈಶ್ವರನ ಒಂದು ಸೂಕ್ಷ್ಮ ಶರೀರ. ಸಮಷ್ಟಿ ಕಾರಣ ಶರೀರ ಸೇರಿ ಅದು ಈಶ್ವರನ ಒಂದು ಕಾರಣ ಶರೀರ. ಗೊತ್ತಾತಲ್ಲ? ಅಂದ್ರೆ ಇಲ್ಲಿ ಈಶ್ವರ ಅನ್ನೋದು ಜೀವನ ದೃಷ್ಟಿಯೊಳಗೆ ಅದಾನಿಲ್ಲ. ಗಂಡ ಮಿಲಿಟರಿ ಒಳಗೆ ಸತ್ತಾನ, ಆದ್ರ ಆ ಸುದ್ದಿ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಹೈಯರ್ ಆಫೀಸರ್ ಒಳಗೂ ಗೊತ್ತಾಗಿಲ್ಲ. ಎಲ್ಲಿ ಸತ್ತ, ಏನದು ಬದುಕ್ಯಾನೋ ಸತ್ತನೋ ಅಂತೇಳಿ ಡಿಕ್ಲೇರ್ ಮಾಡುವಂಗ ಪೊಸಿಷನ್ ಇರಲಿಲ್ಲ. ಏನು ಯಾರೇ ಬಂಧಿಸ್ಯಾರೋ ಅಂತ ಗೊತ್ತಿಲ್ಲ. ಹ್ಯಾಂಡ್ತಿನ ನನ್ನ ಗಂಡ ಜೀವಂತ ಅದನ್ನ ತಿಳ್ಕೊಂಡ, ಅವ ಸತ್ತಾನ. ಹ್ಯಾಂಡ್ತಿ ದೃಷ್ಟಿಯಿಂದ ಯಾರದಾರ? ಗಂಡ ಅದಾನ. ಆದ್ರೆ ಪ್ರಕೃತಿ ದೃಷ್ಟಿಯಿಂದ ಗಂಡ ಇಲ್ಲ. ಹಂಗ ಜೀವನ ದೃಷ್ಟಿಯಿಂದ ಈಶ್ವರ ಅದಾನ. ಜೀವನ ದೃಷ್ಟಿಯಿಂದ ಈಶ್ವರ ಅದಾನ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಈಶ್ವರ ಇಲ್ಲ. ಯಾರ ದೃಷ್ಟಿಯಿಂದ ಈಶ್ವರ ಇಲ್ಲ? ಗಂಡನ ದೃಷ್ಟಿಯಿಂದ, ಹೆಂಡತಿಯ ದೃಷ್ಟಿಯಿಂದ ಗಂಡ ಅದಾನ. ಲಕ್ಷ ಕೊಡ್ರ ದೃಷ್ಟಾಂತ. ಹೆಂಡತಿಯ ದೃಷ್ಟಿಯಿಂದ ಗಂಡ ಅದಾನ, ಪ್ರಕೃತಿ ದೃಷ್ಟಿಯಿಂದ ಗಂಡ ಇಲ್ಲ. ಜೀವನ ದೃಷ್ಟಿಯಿಂದ ಈಶ್ವರ ಅದಾನ, ಜೀವನ ದೃಷ್ಟಿಯಿಂದ ಈಶ್ವರ ಅದಾನ, ಜ್ಞಾನಿಯ ದೃಷ್ಟಿಯಿಂದ ಈಶ್ವರ ಇಲ್ಲ. ಗೊತ್ತಾತಲ್ಲ? ಯಾಕೆ ಅವನಿಗೆ ಈಶ್ವರ ಇಲ್ಲ. और व्यष्टि स्थूल सूक्ष्म कारण प्रपंच का अभिमानी जीव है. ಇದು ನಾನು ನಂದು ಇದು ಬಡ್ಕೋತಲ್ಲ, ಇದಕ್ಕೆ ಜೀವ ಅಂದ್ರು. ಇದು ಒಂದ ಶರೀರ, ಇದಕ್ಕೆ ಇದು ಒಂದ ಸಂಭಾಳಿಸಕ್ಕಾಗಲ್ಲ. ಇದಕ್ಕೆ ಇನ್ನು ಸಮಷ್ಟಿ ಏನು ಸಂಭಾಳಿಸ್ತೈತಿ? ನಾನು ನಂದು ಅಂತೇಳಿ ಏನಿದು ಬಡ್ಕೋತಲ್ಲ, ಇದಕ್ಕೇನಂದ್ರು ಜೀವ ಅಂದ್ರು. ಇದರ ಅಭಿಮಾನಿ ಮಾಡ್ಕೊಳ್ಳೋದ್ರಿಂದ ಜೀವ ಅಂದ್ರು. ಅವನು ಜೀವ ಅಲ್ವೇ ಅಲ್ಲ, ಇದು ಜೀವ ಅಲ್ವೇ ಅಲ್ಲ. ಇದು ಪರಮಾತ್ಮನೇ ಐತಿ. ಖರೆ ಇದು ಐತಿ ಒಂದು ತಿಳ್ಕೊಂಡೈತಿ ಮತ್ತೊಂದು. ನಾವೇನ್ ಮಾಡಕ್ಕಾಗತ್ತೆ? ಜ್ಞಾನಿಗೂ ಅಜ್ಞಾನಿಗೂ ಭಾಳ ಫರಕ್ ಇರ್ತೈತಿ. ಜ್ಞಾನಿಗೂ ಅಜ್ಞಾನಿಗೂ ಭಾಳ ಫರಕ್ ಇರ್ತೈತಿ. ಅಂದ್ರೆ ಹಂಗ ಒಬ್ಬ ಮನುಷ್ಯ ನಾಟಕದಾಗ ಗಂಡಮಾಗ ಹೆಣ್ಣು ಪಾಲ್ಟ್ ಮಾಡಿರ್ತಾನ. ಅಗದಿ ನೋಡಾಕ ಹೆಣ್ಮಕ್ಳು ಅವನ ಮುಂದೆ ಬಾದ ಅಷ್ಟು ಚಂದ ಪಾಲ್ಟ್ ಮಾಡಿರ್ತಾನ. ಪಾಲ್ಟ್ ಮಾಡಿ ಅವನ ಪಾತ್ರ ಮುಗಿದ ಬಳಕ ಹಿಂದೆ ಹೋಗ್ತಾನ, ಪರದೇದ ಹಿಂದೆ ಹೋಗಿ ಮಲ್ಯ ಒಂದು ಬಿಡಿತಾರೋ ಅಂತಾನ. ಮಲ್ಯ ಒಂದು ಬಿಡಿತಾರೋ ಅಂತಾನ. ಪಾಲ್ಟ್ ಯಾವ್ದು ಮಾಡ್ಯಾನ? ಹೆಣ್ಣು ಪಾಲ್ಟ. ಅವನಿಗೆ ಒಳಗೆ ಏನೈತಿ? ನಾ ಗಂಡಸ ಅನ್ನೋದು ಗೊತ್ತೈತಿಲ್ಲ. ಹಂಗ ಜ್ಞಾನಿ ಆದವ ಬರೀ ಪಾಲ್ಟ್ ಮಾಡಾಕತ್ತಾನ ಕರ್ಮದ ಅನುಸಾರವಾಗಿ. ನಮ್ಮ ಮುಂದೆಲ್ಲ ಏನ್ ಮಾಡತ್ತಾನ? ಪಾಲ್ಟ್ ಮಾಡಾಕತ್ತಾನ. ಒಳಗ ಅವನಿಗೆ ಗೊತ್ತೈತಿ ನಾನು ಗಂಡಸದ್ದೀನಿ ಅನ್ನುವಂಗ ಜ್ಞಾನಿ ಇದೀನಿ ಅನ್ನೋದು ಗೊತ್ತೈತಿ. ಆದ್ರೆ ಇದು ಹೆಣ್ಣು ಪಾಲ್ಟ್ ಮಾಡಿ ಇದು ಹೆಣ್ಣ ಆಗಿಬಿಟ್ಟೈತಿ. ಇದು ಜೀವ ಇದು 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 ಅಯ್ಯೋ ಯಾವತ್ತರಿ ಜೋಗಪ್ಪ ಆಗ್ಬಿಟ್ಟೈತಿ. ಇದು अभिमानी जीव है.
ತಿನ್ಮೆ ಈಶ್ವರ ಸರ್ವಜ್ಞ ಹೋನೇತೆ ನಿತ್ಯ ಮುಕ್ತ ಹೇ. ಈಶ್ವರನು ಸರ್ವಜ್ಞನಾಗಿರೋದ್ರಿಂದ ನಿತ್ಯ ಮುಕ್ತದನು. ಸರ್ವಜ್ಞ ಅಂದ್ರೇನು? ಸರ್ವಂ ಜಾನಾತೀತಿ ಇತಿ ಸರ್ವಜ್ಞ. ಸರ್ವಜ್ಞ ಅನ್ನೋದಕ್ಕೆ ಇಲ್ಲಿ ಏನು ಅರ್ಥ ಮಾಡ್ಬೇಕಂದ್ರೆ, ಅವನಿಗೆ ಯಾಕವ ನಿತ್ಯ ಮುಕ್ತದನಪ್ಪ ಅಂತ ಕೇಳಿದ್ರೆ ಅವನಿಗೆ ಬಾಹ್ಯ ಅಂತರ ಎರಡೂ ಪ್ರತ್ಯಕ್ಷ ಅದ. ಏನರ್ಥ ಮಾಡ್ಬೇಕು? ಈಶ್ವರ ಯಾಕೆ ನಿತ್ಯ ಮುಕ್ತ ಅಂತ ಯಾರು ಕೇಳಿದ್ರು, ಅವಾಗ ಏನು ಮಾಡ್ಬೇಕು? ಅವನಿಗೆ ಬಾಹ್ಯ ಅಂತರ ಯಾವಾಗಲೂ ಪ್ರತ್ಯಕ್ಷ ಅದ. ಹೀಗಾಗಿ ಅವನು ಯಾವಾಗಲೂ ನಿತ್ಯ ಮುಕ್ತನೇ. ಅವ್ರ ಜೀವ ಅಲ್ಪಜ್ಞ ಹೋನೇತೆ ಬದ್ಧ ಹೇ. ಜೀವ ಅಲ್ಪಜ್ಞ ಅದನ್. ಮನ್ಯಾಗಿನ ವಿಷಯ ಬಿಡು, ಮನ್ಯಾಗ ಏನು ನಡೆದ, ಹೆಣ್ತಿ ಏನು ಮಾಡಾಕತ್ತಾಳ, ಮಕ್ಳು ಏನು ಮಾಡಾಕತ್ತಾಳ, ಅವು ಏನು ಮಾಡಾಕತ್ತಾಳ, ಅಪ್ಪ ಏನು ಮಾಡಾಕತ್ತಾನ, ಹುಡುಗರು ಸಾಲಿಗೆ ಹೊಂಟೋಗ್ಬಿಟ್ಟು ಮನ್ಯಾಗಿನ ವಿಷಯ ಅಂತೂ ಇವನಿಗೆ ಗೊತ್ತಿರಂಗಿಲ್ಲ. ಇವನಿಗೆ ತಂದ ತನಗೆ ಗೊತ್ತಿಲ್ಲ, ಇನ್ನು ಮನ್ಯಾಗಿನ ಸುದ್ದಿ ಏನು ಗೊತ್ತಾಕೈತಿ. ತಂದ ತನಗ ಜ್ಞಾನ ಇರಂಗಿಲ್ಲ. ಅದಕ್ಕೆ ಇವ ಹೆಂಗದನ? ಅಲ್ಪಜ್ಞ. ಮತ್ತೆ ಹೆಂಗದನ ಇವ? ಬದ್ಧ. ಬದ್ಧ ಅಂದ್ರ ಕಟ್ಟಲ್ಪಟ್ಟಂತವ. ಇವನಿಗೆ ಅಜ್ಞಾನದಿಂದ ಕಟ್ಟಲ್ಪಟ್ಟೈತಿ. ಈಗ ಕೈದಿ ಇವ. ಎಲ್ಲಿ ಪರ್ಯಂತರವಾಗಿ ಜೀವಿಗಳು ಅಜ್ಞಾನಿಗಳಾಗಿರುತ್ತಾರೆಯೋ ಅಲ್ಲಿ ಪರ್ಯಂತರವಾಗಿ ಎಲ್ಲರೂ ಕೈದಿಗಳೇ. ಗೊತ್ತಾಯ್ತಿಲ್ಲ? ಅಲ್ಲಿ ಪರ್ಯಂತರ ನಾವೇನು ಕೈದಿಗಳೇ. ಅದಕ್ಕಲ್ಲೇ ನಾವು ಬದ್ರು. ಭದ್ರ ಅಂದ್ರೇನು? ಹಾ. ಈಗ ನಿಮ್ಗೆ ಏನ್ ಮಾಡಾಕತ್ತೀವಪ್ಪ ನಾವು ಅಂದ್ರೆ, ಈಗ ಜಾಮೀನು ಕೊಡಾಕ್ ಓಡಾಡಕತ್ತೀವಿ. ಏನ್ ಮಾಡಾಕತ್ತೀವಿ? ಕೊಡಾಕ್ ಓಡಾಡತ್ತೀವಿ. ಅದು ಪ್ರಯತ್ನ ನಡೆದೈತಿ. ಪ್ರಯತ್ನ ಸಕ್ಸಸ್, ಜಜ್ಮೆಂಟ್ ಆತು, ಜಾಮೀನು ಸಿಗತೈತಿ. ಹೊರಗೆ ಬರೋದು ಬಿಡೋದು ನಿಮಗೆ ಬಿಟ್ಕೊಟ್ಟದ್ದು. ಅಂದ್ರೆ ಅದನ್ನು ಹೋಲಿಸು ಕಲಿಯಬೇಕು. ಮಜಾ ಅನಿಸ್ತೈತಿ, ಹೌದಲ್ಲ? इस रीति से शुद्ध ब्रह्म विषय प्रपंच का आरोप हुआ है. ಇದ್ದ ವಸ್ತುವಿನಲ್ಲಿ ಇಲ್ಲದ ಗಣಪತಿಯನ್ನು ಹೇಳೋದೇ ಆರೋಪ. ವಸ್ತು ಮೇ ಅವಸ್ತುಕರ ಕಥನ್ ಆರೋಪ. ಇದ್ದ ಬ್ರಹ್ಮನಲ್ಲಿ ಇಲ್ಲದ ಜಗತ್ ಹೇಳೋದೇ ಆರೋಪ. ಇದ್ದ ಮಣ್ಣಿನೊಳಗೆ ಇಲ್ಲದ ಗಣಪತಿ ಹೇಳೋದೇ ಆರೋಪ. ಉದ್ರಿ ಇದ್ದಂಗೆ, ಅದು ಉದ್ರಿ ವಸ್ತು ಇದ್ದಂಗೆ ಏನಲ್ಲ ಆಗಳೆ. ಗೊತ್ತಾಗತೈತಿಲ್ಲ? ಇದು ವಿಷಯ ಭಾಳ ಕಠಿಣ. ಎರಡನೇದು ಫಸ್ಟ್ಗೆ ಕೇಳೋರಿಗೆ ಹತ್ತಂಗಿಲ್ಲ. ಇದು ನಿಮ್ಗೆ ಅಗದಿ ನಿಮ್ಮದ್ರೊಳಗೆ ಸೇರ್ಕೊಂಡು ಹೇಳಾಗೈತೆ. ನಮಗಿದು ಗೊತ್ತಾಗಿಲ್ಲ. ಫಸ್ಟಿಗೆ ಕೇಳಾಗ ನಮಗಿದು ಗೊತ್ತಾಗಿಲ್ಲ. ಎರಡನೇ ಕಾಲ ಗೊತ್ತಾಗಿಲ್ಲ, ಆರನೇ ಕಾಲ ಗೊತ್ತಾಗಿಲ್ಲ. ಅದೇನ ಮುಚ್ಚಿಟ್ಕೊಂಡ್ರೆ ಅದಕ್ಕೇನೈತಿ. ಮತ್ತೆ ಗೊತ್ತಾಗಿಲ್ಲ ಅಂತ ಹೇಳ್ತೀರಂದ್ರೆ ಈಗ ಗೊತ್ತಾಗೈತಿ ಅಂತ ಹೇಳ್ತೀನಿ. 34ನೇ ಪ್ರಶ್ನೆ. ಯಹ ಆರೋಪ ಸತ್ಯ ಹೇ ವಹ ಮಿಥ್ಯ ಹೇ. ಇದೇನು ಆರೋಪ ಮಾಡಾಕತ್ತೀರಿ ನೀವು? ಇದು ಸತ್ಯ ಐತು ಏನು ಮಿಥ್ಯ ಐತು? ಆರೋಪ ಅಂದ್ರೇನು? ಇದ್ದ ಬ್ರಹ್ಮನೊಳಗೆ ಇಲ್ಲದ ಜಗತ್ತು ನೀವು ಹೇಳಾಕತ್ತಿರಲ್ಲ ಸೃಷ್ಟಿ ಕ್ರಮ, ಇದು ಖರೆ ಆಯ್ತು ಏನು ಸುಳ್ಳು ಐತು ಅಂತ ಕೇಳಾಕತ್ತ ನಾವು. ಉತ್ತರ: ಯಹ ಆರೋಪ ಜೇವರಿ ವಿಷಯ ಸರ್ಪ ಕಿ ನ್ಯಾಯಿ. ಈ ಆರೋಪ ಹೆಂಗೈತಪ್ಪ ಅಂತ ಕೇಳಿದ್ರೆ ಹಗ್ಗದಲ್ಲಿ ತೋರುವ ಹಾವಿನಂತೆ. ಅಂದ್ರೆ ಮೊದಲೇ ದೃಷ್ಟಾಂತ ಯಾಕೆ ಕೊಟ್ರು ಅಂತ ಕೇಳಿದ್ರೆ, ದೃಷ್ಟಾಂತ 3 ಕೊಟ್ಟಾರ ಇಲ್ಲಿ. ಮತ್ತೆ ಮೊದಲೇ ದೃಷ್ಟಾಂತ ಯಾಕೆ ಕೊಟ್ರಿ? ಇಲ್ಲಿ ಭಾಳ ಇಲ್ಲೇ ಗಮ್ಮತ್ ಇರ್ತೈತಿ. ಇವು ಟ್ರಿಕ್ ತರಬೇಕು. ಈ ಟ್ರಿಕ್ ಒಳಗೆ ಗೊತ್ತಿರ್ಬೇಕು. ಮೊದಲೇ ದೃಷ್ಟಾಂತ ಯಾಕೆ ಕೊಟ್ರಿ? ಈ ಆರೋಪವು ಹಗ್ಗದಲ್ಲಿ ತೋರುವಲ್ಪಟ್ಟಂತ ಹಾವಿನಂತೆ ಅಂದ್ರವ್ರು. ಅಂದ್ರೆ ಇದು ಯಾಕೆ ಕೊಟ್ರು ಅಂತ ಕೇಳಿದ್ರೆ, ನಿಮ್ಮ ಬ್ರಹ್ಮ ಭಯರಹಿತೋ ಅಥವಾ ಭಯ ಸಹಿತೋ ಅಂತ ಪ್ರಶ್ನೆ ಮಾಡ್ತಾರೆ. ಭಯರಹಿತನೋ ಅಥವಾ ಭಯ ಸಹಿತನೋ? ಭಯರಹಿತ. ಇದು ನೋಡ, ಎಲ್ಲಿ ಪರ್ಯಂತರವಾಗಿ ಎರಡದವ ಅಲ್ಲಿ ಭಯ ಐತಿ. ದ್ವಿತೀಯ ದ್ವೈ ಭಯಂ ಭವತಿ. ಒಂದ ಆತಪ್ಪ ಅಂದ್ರೆ ಭಯ ಇಲ್ಲ. ಆ ಬ್ರಹ್ಮ ಒಂದೈತಿಲೋ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಅಲ್ಲಿ ನಮ್ಮ ಬ್ರಹ್ಮ ಹೆಂಗದನಪ್ಪ ಅಂತ ಕೇಳಿದ್ರ ಭಯರಹಿತದನ ಅಂತ ಹೇಳಿದ್ರು. ಭಯರಹಿತ ಬ್ರಹ್ಮನಲ್ಲಿ ಭಯ ಸಹಿತ ಪ್ರಪಂಚದ ಹೆಂಗೆ ತೋರಾಕತ್ರಿ? ಪ್ರಪಂಚ ಭಯದಿಂದ ಕುಡ್ಕೊಂಡೈತಿಲ್ಲ ಅದು. ಉತ್ತರ ಭಯ, ನೇತ್ರ ಭಯ ಐತೆ. ಯಾರಿಗೆ ಭಯ ಇಲ್ಲ? ಯಾವಾಗ ಸಾಯ್ತೀನೋ, ನನ್ನ ಮಕ್ಳು ಮುಂದೆ ಏನು ಹಾಕಾರೋ, ನನ್ನ ಹೆಣ್ತನ ಹೋದ ಬಳಕ ಏನು ಮಾಡ್ತಾಳೋ, ನಾ ಸತ್ತ ಬಳಕ ನನ್ನ ಗಂಡ ಏನು ಮಾಡ್ತಾನೋ, ಪ್ರತಿಯೊಬ್ಬರಿಗೂ ಭಯ ಐತಿ. ಮತ್ತು ನಿರ್ಭಯವಾದಂಥ ಬ್ರಹ್ಮನಲ್ಲಿ ಭಯ ಸಹಿತ ಪ್ರಪಂಚ ಹೆಂಗೆ ತೋರ್ತ್ರಿ ಅಂತ ಕೇಳಿದ್ರೆ, ನಿರ್ಭಯವಾದಂಥ ಹಗ್ಗದಲ್ಲಿ ಭಯ ಸಹಿತವಾದಂಥ ಹಾಮ ತೋರಿದಂತೆ ತೋರಾಕತ್ತದಪ್ಪ. ಹಾಗೆ ಯಾರಿಗಾರು ದುಃಖ ಕೊಟ್ಟೈತಿ? ಹಗ್ಗ ನೋಡಿ ಯಾರು ಎದುರಿಕ್ಷನ್ ಲಾಭ ಹೊಯ್ಕೊಂಡಾರ? ಇಲ್ಲ. ಹಾವು ನೋಡಿ ಹೊಯ್ಕೊಂಡಾರಲ್ಲ. ಭಯರಹಿತವಾದಂಥ ಹಗ್ಗದೊಳಗ ಭಯಸಹಿತವಾದಂಥ ಸರ್ಪ ತೋರಿದಂತೆ ಭಯರಹಿತ ಬ್ರಹ್ಮನಲ್ಲಿ ಭಯಸಹಿತ ಪ್ರಪಂಚ ತೋರುತ್ತದೆ. ಗುರ್ತಾತಿಲೋ? ಆಮೇಲೆ ಎರಡನೇ ದೃಷ್ಟಾಂತ ಸ್ವಪ್ನ ವಿಷಯ ಸಾಕ್ಷಿ ವಿಷಯ ಸ್ವಪ್ನ ಕಿ ನ್ಯಾಯಿ. ಇದು ಎರಡನೇ ದೃಷ್ಟಾಂತ ಕೊಟ್ಟು. ಒಂದ ದೃಷ್ಟಾಂತ ಕೊಡ್ಬೋದಾಗಿತ್ತು. ಅಲ್ಲಿ ಒಂದೊಂದು ಒಳಗೆ ಗಮ್ಮತ್ ಇರ್ತಾವ. ಗರ್ದಿ ಗಮ್ಮತ್ತ ನೋಡು, ಮುಂಬೈ ಶಾರ್ ನೋಡೋತ್ರ ಇದು ತೋರಿಸ್ತಿರ್ ಗೊತ್ತ ಮೊದಲು.
ಟಕ 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 ಬಾರಿಸ್ಕಿಸಿನ ಸಿನಿಮಾ ತೋರಿಸ್ತಿರಲ್ಲ ಹಂಗೆ ಸಿನಿಮಾ ತೋರಿಸ್ದಂಗಿದು. ಹಾ, ಸಾಕ್ಷಿ ವಿಷಯ ಸ್ವಪ್ನ ಕಿ ನ್ಯಾಯಿ. ಸಾಕ್ಷಿ ವಿಷಯ ಸ್ವಪ್ನ ಕಿ ನ್ಯಾಯಿ ಅಂದ್ರೆ ನಿಮ್ಮ ಪರಮಾತ್ಮ ಹ್ಯಾಂಗ ಅದನ್ರಿ? ಚೇತನ್ ಅದನು, ಜಡ ಅದನು. ಪರಮಾತ್ಮ ಹೆಂಗ ಅದನ? ಚೇತನ್ ಅದನ. ಮತ್ತ ಚೇತನದಿಂದ ಚೇತನವೇ ಹುಟ್ಟಬೇಕು, ಜಡ ಹೆಂಗ್ ಹುಟ್ಟತದ್ರಿ? ಬರೋಬ್ರಿಲೋ? ಚೇತನದಿಂದ ಚೇತನವೇ ಹುಟ್ಟಬೇಕು. ಮನುಷ್ಯನಿಂದ ಮನುಷ್ಯನೇ ಹುಡ್ತಾನೋ? ಒಂದೊಂದ್ಸಲ ಕಲ್ಲುಗಳು ಹುಡ್ತಾವ. ನಾ ಎಲ್ಲಿ ಕೇಳಪ್ಪ, ಮತ್ತೆ ಎಲ್ಲಿ ಕೇಳಿರೋ ಇಲ್ಲ. ಜೀವಿನಿಂದ ಜೀವನೇ ಹುಡ್ತೈತಿ. ಬ್ರಹ್ಮ ಚೇತನ ಅನ್ನುವಾಗ ಚೇತನೆ ಹುಟ್ಟಬೇಕಾಗಿತ್ತು, ಜಡ ಪದಾರ್ಥಗಳು ಹೆಂಗ್ ಹುಡ್ತಾವ್ರಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರವರು, ಸ್ವಪ್ನದಂತೆ. ಸ್ವಪ್ನದಾಗ ಏನೇನ್ ತೋರ್ತಾವ? ಜಡನೂ ತೋರ್ತೈತಿ, ಚೇತನವೂ ತೋರ್ತೈತಿ, ಬಸ್ಸು ತೋರ್ತೈತಿ, ಹೆಲಿಕಾಪ್ಟರ್ ತೋರ್ತೈತಿ, ನೀನ್ ಅಮೇರಿಕಾದಾಗ ವಿಮಾನ ಕೂತು ಹೋಗುದು ತೋರ್ತೈತಿಲ್ಲ. ಅಲ್ಲಿ ಜಾತ್ರೆನೂ ತೋರ್ತೈತಿ, ಥೇರೂ ತೋರ್ತೈತಿ. ಥೇರ್ ಜಡನೋ ಚೇತನೋ? ಜಡ. ಅಲ್ಲಿ ಇರ್ತಕ್ಕಂಥ ಜಾತ್ರೆ ಇರ್ತಕ್ಕಂಥ ಮಂದಿ ಚೇತನೋ ಜಡನೋ? ಚೇತನ. ಜಡ ಚೇತನ ತೋರ್ತೈತಿಲೋ? ಹಂಗ ಸ್ವಪ್ನದಲ್ಲಿ ತೋರಲ್ಪಟ್ಟಂತ ಜಗತ್ತಿನಂತೆ ಬ್ರಹ್ಮನಲ್ಲಿ ಈ ಜಗತ್ತು, ವ್ಯವಹಾರಿಕ ಜಗತ್ತು ತೋರಾಕತ್ತದಪ್ಪ. ಗೊತ್ತಾತ? ಮೂರನೇ ದೃಷ್ಟಾಂತ ಆತ್ರಿ. ಹಗ್ಗದಲ್ಲಿ ಹಾವು ತೋರ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಮನ್ ಅಂಧಕಾರ ದೋಷ ಐತಿ. ಸ್ವಪ್ನ ತೋರ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಸುಸುಪ್ತಿ ದೋಷ ಐತಿ. ಸುಸುಪ್ತಿ ಐತಿಲೋ? ಸುಸುಪ್ತಿ ಇರೋದ್ರಿಂದನೇ ಅಲ್ಲಿ ಸ್ವಪ್ನ ಬಿದ್ದೈತಿ. ನಿದ್ದೆ ಅನ್ನೋದು ದೋಷ ಐತಿ. ಹಗ್ಗದಲ್ಲಿ ಹಾವು ತೋರ್ಬೇಕಾಗಿತ್ತು ಅಂದ್ರೆ ಮನ್ ಅಂಧಕಾರ ಐತಿ. ಸ್ವಪ್ನ ತೋರ್ಬೇಕಾಗಿತ್ತು ಅಂದ್ರೆ ಸುಸುಪ್ತಿ ಅನ್ನೋ ದೋಷ ಐತಿ. ಹಾಗೆ ನಿಮ್ ಬ್ರಹ್ಮನಲ್ಲಿ ಯಾವ ದೋಷ ಇರೋದ್ರಿಂದ ಇದೆಲ್ಲ ತೋರಾಕತ್ತೈತಿ ಅಂತ ಕೇಳ್ದವ. ಬರೋಬರಿಲ್ಲ? ಹಗ್ಗದಾಗ ಅಲ್ಲಿ ಹಾವು ತೋರ್ಬೇಕಾಗಿತ್ತು ಅಂದ್ರೆ ಮನ್ ಅಂಧಕಾರ ದೋಷ ಐತಿ. ಇಲ್ಲಿ ಸ್ವಪ್ನ ತೋರ್ಬೇಕಾಗಿತ್ತು ಅಂದ್ರೆ ನಿದ್ರಾ ದೋಷ ಐತಿ. ಹಂಗೆ ನಿಮ್ ಬ್ರಹ್ಮನಂತಕ ಯಾವ ದೋಷದಿಂದ ಇದೆಲ್ಲ ತೋರಾಕತ್ತೈತಿ ಅಂತ ಒಂದು ಪ್ರಶ್ನೆ. ಅವಾಗ ಅವ್ರಂದ್ರು, ಶುದ್ಧಂ ಅಪಾಪ ವಿದ್ದಂ. ಶುದ್ಧ ಅಂದ್ರೆ ಶುದ್ಧ ಅದ. ನಾವು ಅವನಂತಕ್ಕೆ ಏನೂ ಇಲ್ಲ. ಮತ್ತೇನೂ ಇಲ್ಲ ಅಂದ್ರೆ ತೋರ್ತದ ಹೆಂಗ್ರಿ? ತೋರ್ತದಪ್ಪ, ನಾನು ಹೆಂಗೆ ತಿಳಿಸ್ಕೊಡ್ತೀನಿ. ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ, ಕನ್ನಡಿಯಲ್ಲಿ ಇಡೀ ಊರ ಕಂಡಂತೆ ಗುಡ್ಡದ ಮ್ಯಾಗ ನಿಂತು ಒಂದು ಕನ್ನಡಿ ತೊಂದು ನಿಂದ್ರು, ಅವಾಗ ಇಡೀ ಹುಬ್ಳಿನೇ ಕಾಣ್ತದ. ಅದ್ರಾಗ ಕನ್ನಡ್ಯಾಗ ಹುಬ್ಳಿ ತೋರ್ತೈತೋ ಇಲ್ಲೋ ಗುಡ್ಡದ ಮ್ಯಾಗ ನಿಂತಾಗ? ಬೇಕಾದ್ರೆ ನಿಮಗೆ ಹುಬ್ಳ್ಯಾಗ ಗುಡ್ಡ ಇಲ್ಲ ಅಂದ್ರೆ ಒಂದು ಟವರ್ ಏರಿ ಕಡೆಗೆ ಟವರ್ ಏರಿಕ್ಷನ್ ಒಂದು ಕನ್ನಡಿ ಹಿಡ್ಕೊಂಡು ನಿಂತ್ರ ಹುಬ್ಳಿನೇ ತೋರ್ತ. ಕನ್ನಡ್ಯಾಗ ಹುಬ್ಳಿ ದೊಡ್ದು, ಕನ್ನಡಿ ದೊಡ್ದು, ಕನ್ನಡಿ ಮತ್ತಿಷ್ಟು ದೊಡ್ಡ ಹುಬ್ಳಿ ಸಣ್ಣ ಕನ್ನಡ ತೋರಾಕತ್ತೈತಿಲೋ? ಅಲ್ಲಿ ಏನ್ ದೋಷ ಐತಿ? ಮನಗಂಡು ಬಿಸಿಲೈತಿ, ಬಿಸಿಲೈತಿಲೋ? ಯಾವುದು ದೋಷ ಇಲ್ಲಂದ್ರ ಅಟ್ಟ ಸಣ್ಣ ಕನ್ನಡಿ ಒಳಗ ಇಷ್ಟು ದೊಡ್ಡ ಊರು ಹ್ಯಾಂಗ ತೋರ್ತದಲ್ಲ, ಹಂಗ ನಮ್ಮ ಬ್ರಹ್ಮನೊಳಗ ಯಾವ ದೋಷ ಇಲ್ಲಂದ್ರು ಇದೆಲ್ಲ ಇದು ಕುಟಾಳ ಜಗತ್ತು ತೋರ್ತೈತಿ. ಗೊತ್ತಾಗತ್ತ? ಅವ್ರ ಮುಂದ ಬರೋಬ್ರಿ ಅನ್ಸಾಗತ್ತಿಲ್ಲ? दर्पण विषय नगर की प्रतिबिंब की न्याय मिथ्या है. ಹೌದಲ್ಲೋ? ಇಲ್ಲಿ ಸೋಪಾಧಿಕ ಅಧ್ಯಾಸ, ನಿರುಪಾಧಿಕ ಅಧ್ಯಾಸ ಅಂತ ಬರ್ತೈತಿ. ಹಗ್ಗದಲ್ಲಿ ತೋರಲ್ಪಟ್ಟಂತ ಹಾವ, ಆಮೇಲೆ ಸ್ವಪ್ನ ಸುಸುಪ್ತಿಯಲ್ಲಿ ತೋರಲ್ಪಟ್ಟಂತ ಸ್ವಪ್ನ, ಇವು ನಿರುಪಾಧಿಕ ಅಧ್ಯಾಸ. ನಿರುಪಾಧಿಕ ಅಧ್ಯಾಸ ಅಂದ್ರೇನು? ಅಧಿಷ್ಠಾನ ಜ್ಞಾನ ಆದ ನಂತರ ತೋರುವುದಿಲ್ಲ. ನಿರುಪಾಧಿಕ ಅಧ್ಯಾಸ ಅಂದ್ರೇನು? ಅಧಿಷ್ಠಾನ ಜ್ಞಾನ ಆದ ನಂತರ ಯಾವುದು ತೋರುವುದಿಲ್ಲವೋ ಅದಕ್ಕೆ ನಿರುಪಾಧಿಕ ಅಧ್ಯಾಸವೆಂದು ಕರೆಯುತ್ತಾರೆ. ಹಗ್ಗದ ಜ್ಞಾನ ಆದ ನಂತರ ಹಾವು ತೋರುವುದಿಲ್ಲ, ಜಾಗೃತಕ ಬಂದ ನಂತರ ಸ್ವಪ್ನ ತೋರುವುದಿಲ್ಲ. ತೋರ್ತೈತೆ? ತೋರಂಗಿಲ್ಲ. ಇವೆಲ್ಲ ನಿರುಪಾಧಿಕ ಅಧ್ಯಾಸ. ಈ ಜಗತ್ ಬ್ರಹ್ಮಜ್ಞಾನ ಆದ ನಂತರ, ಬ್ರಹ್ಮಜ್ಞಾನ ಆದ ನಂತರ ಈ ಜಗತ್ತೆಲ್ಲ ಸುಳ್ಳದಂದ್ರೂ ತೋರುತ್ತದೆ. ಹಗ್ಗದ ಜ್ಞಾನ ಆದ ಬಳಿಕ ಹಾವು ಹೋಗ್ತೈತಿಲ್ರಿ, ಜಾಗೃತಕ್ಕೆ ಬಂದ ಬಳಿಕ ಸುಸುಪ್ತಿ ಹೋಗದಲ್ರಿ. ಹಂಗ ಬ್ರಹ್ಮ ಜ್ಞಾನ ಆದ ಬಳಿಕ ಜಗತ್ ಹೋಗ್ಬೇಕಾಗಿತ್ತಲ್ರಿ, ಯಾಕೆ ತೋರ್ತೈತಿ ಪ್ರಶ್ನೆ. ಬರೋಬ್ರಲ್ಲ? ಇದಕ್ಕೇನನ್ಬೇಕು? ಸೋಪಾಧಿಕ ಅಧ್ಯಾಸ ಅನ್ಬೇಕು. ಅದಕ್ಕೆ ಉದಾಹರಣೆ ಏನು ಕೊಡ್ತೀರಿ ಅಂದ್ರೆ, ಕನ್ನಡಿಯಲ್ಲಿ ತೋರುವ ಊರಿನಂತೆ. ಅದು ಸುಳ್ಳದಂತಂದ್ರು ತೋರೋದು ಬಿಡುವುದಿಲ್ಲ. ಸುಳ್ಳದಂದ್ರು ತೋರ್ದು ಬಿಡ್ತೈತೆ. ಕನ್ನಡಿಯಾಗಿ ಇರತಕ್ಕಂಥ ಊರ ಸುಳ್ಳದಂದ್ರು ತೋರುತ್ತದೆ, ಹಂಗ ಜಗತ್ತು ಸುಳ್ಳದಂದ್ರು ತೋರುತ್ತದೆ. ಇದಕ್ಕೆ ಸೋಪಾಧಿಕ ಅಧ್ಯಾಸ ಅಂತ ಕರೀತಾರೆ. ಇದಕ್ಕೇನಂತಾರ? ಸೋಪಾಧಿಕ. ಹೊಳಿ ದಂಡ್ಯಾಗ ಹೋಗಿ ನಿಂದ್ರಿ ನೀವು, ಹೊಳಿ ದಂಡ್ಯಾಗ ಹೋಗಿ ನಿಂದ್ರಿ ನೀವು. ಗಿಡ ಗಜಮ್ ನಿಂತಿರ್ತಾವಲ್ಲಿ, ಉಲ್ಟಾ ನಿಂತಿರ್ತಾವ. ಅದು ಉಲ್ಟಾ ಅದಾವೋ ಏನು ತೋರಾಕತ್ತೈತೆ ಅಟ್ಟೇನು? ಅದು ಸುಳ್ಳದಂತರೂ ತೋರ್ದು ಬಿಡ್ತೈತಿ. ಅದು
ಹಂಗ ಜಗತ್ತ ತೋರ್ತೈತಿ. ಬ್ರಹ್ಮಜ್ಞಾನ ಆದ್ರೂ ಕೂಡ ತೋರ್ತೈತಿ. ಅದಕ್ಕೆ ಸೋಪಾಧಿಕ ಅಧ್ಯಾಸ, ನಿರುಪಾಧಿಕ ಅಧ್ಯಾಸ ತಿಳ್ಕೊಬೇಕು. ಇಲ್ಲಿ ಹಗ್ಗದಲ್ಲಿ ತೋರಲ್ಪಟ್ಟಂತ ಹಾವು, ಸುಸುಪ್ತಿಯಲ್ಲಿ ತೋರಲ್ಪಟ್ಟಂತ ಸ್ವಪ್ನ ಅಂದ್ರೆ ಸಾಕ್ಷಿಯಲ್ಲಿ ತೋರಲ್ಪಟ್ಟಂತ ಸ್ವಪ್ನ, ಇವೆರಡು ನಿರುಪಾಧಿಕ ಅಧ್ಯಾಸ. ಕನ್ನಡಿಯಲ್ಲಿ ತೋರಲ್ಪಟ್ಟಂತ ಗ್ರಾಮ ಅದು ನಿರುಪಾಧಿಕ ಅಧ್ಯಾಸ, ಇದು ಸೋಪಾಧಿಕ ಅಧ್ಯಾಸ ಅಂತ ತಿಳ್ಕೊಬೇಕು. ಪ್ರಶ್ನೆ ಸಂಖ್ಯೆ 35. ಈ ಆರೋಪ ಕಿಸಸೆ ಹೂವೆ ಹೇ, ಈ ಆರೋಪ ಯಾವುದರಿಂದ ಆತು ಅಂತ ಕೇಳಿದ್ರೆ, ಯಹ ಆರೋಪ ಅಜ್ಞಾನ ಸೇ ಹೂವೆ ಹೇ, ನಿನಗೆ ಅಜ್ಞಾನ ಇರೋದ್ರಿಂದ ನೀ ಇದನ್ನೆಲ್ಲ ಇಲ್ಲದೆಲ್ಲ ಹೇಳ್ಕೋತ ಕುಂಡ್ರಾಕತ್ತಿದೀವಿ. ಇದೆಲ್ಲ ಜಂಜಾಟ. ಇದೆಲ್ಲ ಮದ್ವೆ ಮಾಡ್ದಂಗೆ. ಮದುವೆ ಮಾಡ್ಬೇಕಾಗಿತ್ತಂದ್ರೆ ಕಾಟ ತರಬೇಕು, ಸೋಫಾ ಸೆಟ್ ತರಬೇಕು, ಫ್ರಿಜ್ ತರಬೇಕು, ಬಾಂಡೆ ಸಾಮಾನು ತರಬೇಕು, ಅವ್ರಿಗೆಲ್ಲ ಏನೇನು ಬೇಕು ಎಲ್ಲ ಬೇಕಲ್ಲ ಒಂದು ಸಂಸಾರಕ್ಕೆ. ಏನು ಬೇಕು ಬಾಳ್ಯಾಕ? ಹಂಗಿದು ಬಾಳೆ ಇದು. ಇಲ್ಲಿ ಏನೂ ಇಲ್ಲ. ಇಲ್ಲಿ ನೀನು ಅಜ್ಞಾನ, ನೀ ಮದುವೆ ಮಾಡ್ಕೊಳಕತ್ತೀವಿ ಅಂತೇಳಿ ಇವೆಲ್ಲ ತರಾಕತ್ತಿದೀವಿ. ಹಂಗೆ ನೀ ಅಜ್ಞಾನಿ ಇದೆ ಅಂತ ತಿಳ್ಕೊಂಡು ಇವೆಲ್ಲ ಆಕಾಶ ಹುಡ್ತು, ವಾಯು ಹುಡ್ತು, ಗಾಳಿ ಹುಡ್ತು, ಬೆಂಕಿ ಹುಡ್ತು, ನೀರು ಹುಡ್ತು, ಹಂಗಾತು ಹಿಂಗಾತು, ಇದನ್ನೆಲ್ಲ ನಡೆದಿದ್ದೀವಿ. ಗೊತ್ತಾತ? ನೀನು ಅಜ್ಞಾನದಿಂದ ನಾವು ಹೇಳಾಕತ್ತೀವಪ್ಪ. प्रश्न 36. ये आरोप कब का और कहूं का हुआ होगा, ये विचार कैसे हुए है? ಇದು ಯಾವಾಗ ಆಗೈತ್ರಿ ಇದು ಆರೋಪ? ಈಗಂತೂ ನೀವು ಬರ್ಕೊಂಡು ಬಂದಿರಿ. ಸೃಷ್ಟಿ ಅಂತರೂ ನೀವು 1703 ನೀವು ಹುಟ್ಟಿರಿ. ಈ ವಿಚಾರ ಚಂದ್ರದೇ ಬರೆದಿರಿ. ಖರೆ ಇದು ಸೃಷ್ಟಿ ಕೃತಯುಗದಿಂದ ಬಂದೈತಿ. ಮತ್ತು ಅವಾಗಿನಿಂದ ಈ ಜಗತ್ತಿನ ಆರೋಪ ಐತೆ. ಅವಾಗಿನ ಹಿಡಿದ ಅಜ್ಞಾನಿಗಳು ಅದಾರ, ಜ್ಞಾನಿಗಳು ಅದಾರ. ಮತ್ತು ಅವ್ರಿಗೂ ಹಿಂಗೆ ಆರೋಪ ಮಾಡಿ ಹೇಳಿರ್ಬೇಕಲ್ಲ, ಇದು ಎನ್ನಿನಿಂದ ಬಂದೈತಿ ಹಿಂಗೆ ಆರೋಪ ಅಂತ ಅವ್ನು ಕೇಳಾಗತ್ತಾನ. ಎನ್ನಿನಿಂದ ಬಂದೈತಿ ಅಂತ ಅವನ ಅಭಿಪ್ರಾಯ. उत्तर ಹೇಳ್ತಾರ ಅವರು, ಜೈಸೆ कोई पुरुष के वस्त्र ऊपर तैल का दाग लगा हुआ. ಕರ್ಚೀಪದ ಮ್ಯಾಲ ಎಣ್ಣೆ ಕಲಿ ಬಿದ್ದೈತಿ. ಒಬ್ಬ ಮನುಷ್ಯನಂತ ಏನು ಕರ್ಚೀಪ್ ಇತ್ತಲ್ಲ, ಕೈ ವಸ್ತ್ರ ಇತ್ತಲ್ಲ, ಅದಕ್ಕೆ ಎಣ್ಣೆ ಕಲಿ ಬಿದ್ದೈತಿ. ತಿಸ್ಕು ಜಾನಕೆ ತಾಕು ಮಿಟಾವನೆ ಕಾ ಉಪಾಯ ಕಿಯಾ ಚಾಯಿ. ಆ ಎಣ್ಣೆ ಕಲಿ ಬಿದ್ದದನ್ನ ನೋಡ್ಕೊಂಡು ಅದನ್ನ ಹೋಗಿಸೋ ಕೆಲಸ ಮಾಡು. ಸರ್ಫ್ ಎಕ್ಸೆಲರ್ ಹಾಕು, ಟೈಡರೇ ಹಾಕು, ಏರಿಯಲ್ಲರೇ ಹಾಕು, ಏನು ಹಾಕು, ಒಟ್ಟು ಅದನ್ನು ಹೋಗಿಸೋ ಕೆಲಸ ಮಾಡು. और ये जगह और ये दाग कब का कहूँ का लगा होएगा, इस विचार का कछु प्रयोजन नहीं है. ಇದು ಯಾವಾಗ ಹತ್ತಿರ್ಬೇಕು? ಏನು ಮುಂಜಾನೆ ಅಲ್ಲಿ ಹೋಟೆಲ್ಗೆ ಹೋಗಿದ್ದ, ಏನು ಅಲ್ಲಿ ಹತ್ತಿರ್ಬೇಕು? ಏನು ಮಧ್ಯಾಹ್ನದಾಗ ಅಲ್ಲಿ ಲಿಂಗಾಯತ್ ಖಾನ ಒಳಗೆ ಹೋಗಿದ್ದ ಅಲ್ಲಿ ಹತ್ತಿರ್ಬೇಕು? ಸಂಜೆ ಮಾಡಿ ಪಾನಿಪುರಿ ತಿನ್ನಕ್ಕೆ ಹೋಗಿದ್ದ ಅಲ್ಲಿ ಹತ್ತಿರ್ಬೇಕು? ಇದನ್ನು ವಿಚಾರ ಮಾಡಿದ್ರೆ ಉಪಯೋಗ ಐತಿ? ಅದು ಮತ್ತೆಟ್ಟು ಒಣಗತ್ತಪ್ಪ ಅಂದ್ರೆ ಅದು ಮತ್ತೆ ಹೋಗಂಗೇ ಇಲ್ಲ ಅದು. ಹೌದಲ್ಲ? ತೈಸೆ ಯಹ ಪ್ರಪಂಚ ಕಾ ಆರೋಪ ಕಬ್ ಕಾ ಅವ್ರ कहूं का हुआ होगा. ಇದು ಯಾವಾಗಿಂದ ಆಗೈತಿ, ಯಾರ್ಯಾರಿಗೆ ಆಗೈತಿ, ಇದ್ರ ಬಗ್ಗೆ ವಿಚಾರ ಮಾಡಕ್ ಹೋಗಬೇಡ. ಇಸ್ ವಿಚಾರ ಕಾ ಬಿ ಕಚು ಪ್ರಯೋಜನ ನಹಿ. ಇದರಿಂದ ಏನೂ ಉಪಯೋಗ ಆಗಂಗಿಲ್ಲ. ನಿನ್ನ ಆಯುಷ್ಯ ಹಾಳು ಮಾಡ್ಕೋತಿ. 50 ಮ್ಯಾಗ 60 ಮ್ಯಾಗ ಯಾರು ದಾಟಲಾಗ್ಯಾರ ಇವತ್ತಿನ ಕಾಲದಾಗ. ದಾಟಕತ್ತಾರ ಇಲ್ಲ. ಮತ್ತು ನೀವು ತಿಳುವಳಿಕೆ ಬರ್ಬೇಕಾದ್ರೆ 25, ಅಲ್ಲಿಂದ ಮದುವೆ ಮಾಡ್ಕೊಂಡು 4 ಮಕ್ಳು ಹಡಿದ್ರಾಗ 40 ಆಗಿರ್ತಾವ. ಅವಾಗ ಒಂದು ಈಟ ಮಠದ ಕಡೆ ನೋಡ್ತಿರ್ತಿ, ಉಳಿದಿರ್ತಾವ 10. ಅದ್ರಾಗ ಇದನ್ನೆಲ್ಲ ತಿಳ್ಕೊಳ್ಳೋದ್ರಾಗ ಹೊತ್ಕೊಂಡು ಹೋಗ್ತಾವ. ಪರಂತು ಇಸ್ಕಿ ನಿವೃತ್ತಿ ಕಾ ಉಪಾಯ ಕರ್ನಾ ಯೋಗ್ಯ. ಅದೇನು ಎತ್ತ ಅನ್ನೋದು ವಿಚಾರ ಮಾಡಬೇಡ. ಸಮಸ್ಯೆ ಬಂದದ ಅನ್ಬೇಕು, ಯಾಕೆ ಬತ್ತು ಅನ್ನೋದು ಮುಖ್ಯನೋ, ಏನಾದ್ರ ಪರಿಹಾರ ಮುಖ್ಯನೋ? ಪರಿಹಾರ ಭಾಳ ಮುಖ್ಯ ಇರ್ತೈತಿ. ಅದ್ರ ಪರಿಹಾರ ಮಾಡ್ಬೇಕು ಹೋಗ್ಬೇಕಾಗ್ತದೆ. ಹೌದು, ನರ್ಸೋಣ ಬಿಡೋಣ. ಮುಗಿಸ ಬಿಡೋಣ ಪೂರ. 37 ಪ್ರಶ್ನೆ. इस सर्व आरोप की निवृत्ति की किस ರೀತಿ से हुए. ಇದೆಲ್ಲ ಆರೋಪದ ನಿವೃತ್ತಿ ಯಾವ ರೀತಿ ಆಗುತ್ತದೆ ಅಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೇಳ್ತಾರವರು. ದಂಡ ಬಾಂಡಕಿ ನ್ಯಾಯ. ಅಡಕಲ್ ಗಡಿಗೆ ಅಂತ ಇಡ್ತಿರು ಹಳ್ಳ್ಯಾಗ ಮನಿಗೊಳದಾಗ. ಒಂದ್ರಾಗ ಶಾವಿಗೆ, ಒಂದ್ರಾಗ ಉಪ್ಪಿನಕಾಯಿ, ಒಂದ್ರಾಗ ಸಂಡಿಗೆ ಇಡ್ತಿರು. ನಾವು ನೋಡಿದೀವಿ, ನೀವು ಯಾರು ನೋಡಿರಲ್ಲ ಗೊತ್ತಿಲ್ಲ. ನೋಡಿಲ್ಲ? ಈ ಕಡೆಯವ್ರು ಅರ್ಧ ಮಂದಿ ನೋಡಿಲ್ಲತ್ತ, ನಾವು ನೋಡಿದೀವಿ. ಒಂದು 5-6 ಇಟ್ಟಿರ್ತಾರೆ. ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಇಟ್ಟಿರ್ತಾರೆ. ಅದ್ರಾಗ 2-2 ವರ್ಷ 3-3 ವರ್ಷ ಉಪ್ಪಿನಕಾಯಿ ಏನೂ ಹಾಕಿರಲ್ಲ. ಈಗ ಹುಳ ಬೀಳ್ತಾವ, ಏನೋರ್ ಕಡೆ ಉಪ್ಪಿನಕಾಯಿ ಹಾಕ್ಸ್ತೀನಿ, 2 ತಿಂಗಳ ಹುಳ ಬಿದ್ದು ಹೋಗ್ತಾವ. ಹಿಂಗೆ ಅಡಕಲ್ ಗಡಿಗೆ ಇಟ್ಟಿರ್ತೀವಿ ಮೂಲ್ಯಾಗ. ಆ ಅಡಕಲ್ ಗಡಿಗೆ ಎಲ್ಲ ಹೊಡಿಬೇಕಾಗ್ಯಾವ. ಅಡಕಲ್ ಗಡಿಗೆ ಅಂದ್ರೆ ಒಂದ್ರ ಮ್ಯಾಲ ಒಂದು, ಒಂದ್ರ ಮ್ಯಾಲ ಒಂದು, ಒಂದ್ರ ಮ್ಯಾಲ ಒಂದು, ಒಂದ್ರ ಮ್ಯಾಲ ಒಂದು, ಹಿಂಗೆ ಒಂದು 5-6 ಗಡಿಗೆ ಮೂಲ್ಯಾಗ ಇಟ್ಟಿರ್ತಾರೆ. ಅದಕ್ಕೆ ಅಡಕಲ್ ಗಡಿಗೆ ಅಂತ ಕರೀತಾರೆ. ಅವೆಲ್ಲ ಹೊಡಿಬೇಕಾಗೈತಿ. ಎಲ್ಲ ಹೊಡಿಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕು ಅಂದ್ರೆ ತಳಗಿನ ಒಂದು ಹೊಡೆದ್ಬಿಟ್ರೆ ಸಾಕು. ಮ್ಯಾಗಿನೆಲ್ಲ ತಾನ ಬಿದ್ದು ಹೊಡಿತಾವ.
ಹಂಗ ದುಷ್ಟ ಅಂತ ಹೇಳ್ತಾರ. ಈ ಈ ದಂಡ ಬಾಂಡಕಿನೇ ಅದೇ ಪ್ರಕಾರವಾಗಿ ಹೇಳೋರದ. ಉತ್ತರ ಏನೈತಲ್ಲಿ ಬ್ರಹ್ಮಜ್ಞಾನ ಐತೇನು? ಅಲ್ಲಿ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಸೇತ್ ಬರ್ಕೋಬೇಕು. ದೃಢ ಅಪರೋಕ್ಷ, ಯಾಕಂದ್ರೆ ಪರೋಕ್ಷ ಬ್ರಹ್ಮಜ್ಞಾನೂ ಐತಿ, ಅಪರೋಕ್ಷ ಬ್ರಹ್ಮಜ್ಞಾನೂ ಐತಿ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನೂ ಐತಿ. ಇದೆಲ್ಲ ಎದರಿ ನಿವೃತ್ತಿ ಆಕೈತಿ? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ನಿವೃತ್ತಿ ಆಗೋದೈತಿ. दृढ़ अप्रोक्ष ब्रह्म ज्ञान से माया और अविद्या की निवृत्ति हुए है. ದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ಆತು ಅಂದ್ರೆ ಏನಾಕೈತಿ? ಮಾಯಾ ಮತ್ತು ಅವಿದ್ಯದ ನಿವೃತ್ತಿ ಆಕದ. ಅಂದ್ರೇನು? ಜೀವ ಈಶ್ವರ ಭೇದ ಹೋಗೈತಿ ಅನ್ನಂಗ ಆತು. ಮಾಯಾ ಅಂದ್ರ ಈಶ್ವರನಿಗೆ ಉಪಾಧಿ, ಅವಿದ್ಯಾ ಅಂದ್ರ ಜೀವನಿಗೆ ಉಪಾಧಿ. ಇಲ್ಲಿ ಕಾರ್ಯ ಕಾರಣ ತ್ವಾಂಭಿತ್ವ, ಕಾರ್ಯನೂ ಹೋತು ಕಾರಣನೂ ಹೋತು. ತಿಸ್ತೆ ಕಾರ್ಯ ಸಹಿತ ಪ್ರಕೃತಿ ಕಿ ನಿವೃತ್ತಿ ಹುವೆ. ಪ್ರಕೃತಿ ನಿವೃತ್ತಿ ಆಗತ್ತ ಅಂದ್ರ ಮಾಯಾನೇ ಹೋಯ್ತು, ಅಜ್ಞಾನವೇ ಹೋಯ್ತು ಅಂದ್ರ ಕಾರ್ಯ ಸಹಿತ ಪ್ರಕೃತಿ ಕಿ ನಿವೃತ್ತಿ ಹುವೆ ಹೇ. ಕಾರ್ಯ ಸಹಿತ ಅಂದ್ರೆ ಭೂತ ಭೌತಿಕ ಪ್ರಪಂಚ ಎಲ್ಲ ನಿವೃತ್ತಿ ಆಗ್ತದ. ನಿವೃತ್ತಿ ಯಾಕಂದ್ರೇನು? ಮಿಥ್ಯತ್ವ ನಿಶ್ಚಯಕ್ಕೂ ಬಾಧ ಕೈಯೇ, ಬಾಧಕ್ಕೂ ಹಿ ನಿವೃತ್ತಿ ಕೈಯೇ. ಇದು ಸುಳ್ಳದಂತ ನಿಶ್ಚಯ ಮಾಡೋದೇ ಬಾಧ, ಆ ಬಾಧಕನೇ ನಿವೃತ್ತಿ ಅಂತ. ನಿವೃತ್ತಿ ಅಂದ್ರ ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಗುತ್ತದೆ ಅಂದಾಗ ಅಲ್ಲಿ ಅಜ್ಞಾನ ನಾಶ ಆಕೈತಿ. ನಾಶ ಬೇರೆ, ಬಾಧ ಬೇರೆ. ಗೊತ್ತಾಗ್ತಿಲ್ಲ? ಇದು ಸುಳ್ಳು ಅಂತ ತಿಳ್ಕೊಳ್ಳೋದಟ್ಟ ಇದು. ತಿಸ್ತೆ ಪ್ರಕೃತಿ ಅವ್ರ ಬ್ರಹ್ಮಕ್ಕೆ ಸಂಬಂಧಿಕಿ ನಿವೃತ್ತಿ ಹುವೆ. ಅಲ್ಲಿ ಮಾಯಾನೇ ಇಲ್ಲಲ್ಲ, ಇದೆಲ್ಲ ಸುಮ್ನೆ ನನ್ನ ಅಜ್ಞಾನ ಕಾಲದೊಳಗೆ ಸುಮ್ನೆ ಇದನ್ನು ಒಂದು ಪ್ರಪಂಚ ಕಟ್ಟಿ ಹೇಳಿದ್ರಪ್ಪ. ಪ್ರಪಂಚ ಇಲ್ಲ ಅಂತ ಅಂದ ಬಳಕ ಅಲ್ಲಿ ಮಾಯಾನೂ ಇಲ್ಲ, ಮಾಯಾ ಇಲ್ಲ ಅನ್ಬೇಕ ಮಾಯಾಗೂ ಬ್ರಹ್ಮಗೂ ಸಂಬಂಧವೂ ಇಲ್ಲ. ಹೌದಲ್ಲ? ತಿಸ್ತೆ ಜೀವ ಭಾವ ಅವ್ರ ಈಶ್ವರ ಭಾವಕ್ಕೆ ನಿವೃತ್ತಿ ಹುವೆ. ನಾನು ಜೀವ, ನಾನು ಹುಡ್ತೀನಿ. ಜೀವ ಭಾವ ಅಂದ್ರೇನು? ನಾ ಹುಟ್ಟವ, ನಾ ಸಾಯವ, ನಾ ಅಳವ, ನಾ ನಗವ. ಈಶ್ವರ ಭಾವ ಅಂದ್ರೇನು? ಅವ ಸರ್ವಜ್ಞ, ಅವನು ನಿತ್ಯ ಮುಕ್ತ, ಅವ ಕುಡಾಮ, ಅವ ಸೃಷ್ಟಿ ಪಾಲನಕರ್ತ ಅನ್ನೋ ಜೀವ ಭಾವ ಈಶ್ವರ ಭಾವಗಳು ಹೋಗ್ಬಿಡ್ತಾವ. ಯಾಕಂದ್ರೆ ಅಲ್ಲಿ ಜೀವನೂ ಇಲ್ಲ, ಈಶ್ವರನೂ ಇಲ್ಲ, ಮಾಯಾನೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಅಲ್ಲಿ ಏನೂ ಇಲ್ವೇ ಇಲ್ಲ. ತಿಸ್ತೆ ಜೀವ ಈಶ್ವರಕ್ಕೆ ಭೇದಕಿ ನಿವೃತ್ತಿ ಹುವೆ. ಇವರಿಬ್ಬರಿಗೆ ಉಪಾಧಿನೇ ಹೋತು ಅಂದ್ರ, ಘಟಾಕಾಶ ಮಠಾಕಾಶನೇ ಹೋತು ಅಂದ್ರ ಮಹಾಕಾಶ ಒಂದ ಉಳಿತೈತಿ. ಮಾಯಾನೂ ಹೋತು, ಅವಿದ್ಯಾನೂ ಹೋತು ಅಂದ್ರೆ ಅಲ್ಲಿ ಒಂದ ಉಳಿತೈತಿ ಚೇತನ. ತಿಸ್ತೆ ಬಂದಕಿ ನಿವೃತ್ತಿ ಹೋಕೆ ಮೋಕ್ಷಕ್ಕೆ ಸಿದ್ಧಿ ಹೂವೆ. ಒಟ್ಟು ಒಂದು ನಿವೃತ್ತಿ ಆತಂದ್ರೆ ಇವೆಲ್ಲ ತಾನ ಬೆಳ್ಕೋತ ಹೋಕ್ಕವ್. ತಳಗಿನ ಗಡಿಗೆ ಒಂದು ಒಡ್ದೆ ಅಂದ್ರೆ ಮ್ಯಾಗಿನೆಲ್ಲ ಬೆಳ್ಕೋತ ಹೋಕ್ಕವ್. ಒಟ್ಟು ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಅಜ್ಞಾನ ಒಂದು ಕಳ್ಕೊಂಡು ಬಿಟ್ಟಿ ಅಂದ್ರೆ ಮಾಯಾ ಹೋತು, ಪ್ರಕೃತಿ ಹೋತು, ಬ್ರಹ್ಮನ ಜೊತೆ ಮಾಯಾ ಸಂಬಂಧ ಹೋತು, ಜೀವ ಭಾವ ಹೋತು, ಈಶ್ವರ ಭಾವ ಹೋತು, ಜೀವನೂ ಹೋತು, ಈಶ್ವರನೂ ಹೋತು. ಇವೆಲ್ಲ ಹೋಗಿ ಏನು ಉಳಿತು ಅಂದ್ರೆ ಅಲ್ಲಿ ಮೋಕ್ಷ ಅನ್ನೋದು ದೊರಕತು ಅಂದ್ರೆ ಸಿಗುತ್ತು ಅಂತ ಹೇಳಿದ್ರು ಅವರು. इस रीति से एक काल विषय सर्व आरोप की वृत्ति रूप अपवाद हुए है. ಈ ರೀತಿಯಾಗಿ ಒಂದ ಸಮಯದೊಳಗೆ ಎಲ್ಲ ಆರೋಪ, ಆರೋಪ ಅಂದ್ರೇನು? ಇದ್ದ ಬ್ರಹ್ಮನೊಳಗೆ ಇಲ್ಲದ ಪ್ರಪಂಚ ಹೇಳಿದೀವಲ್ಲ, ಇದುವೇ ಆರೋಪ. ಇದೆಲ್ಲ ಏನಾಕೈತಿ? ನಿವೃತ್ತಿ ಆಗುತ್ತದೆ. ನಿವೃತ್ತಿ ರೂಪ ಅಪವಾದ ಹುವೆ. ನಿವೃತ್ತಿ ಅಂದ್ರೆ ಒಂದ, ಇಲ್ಲಿ ಅಪವಾದ ಅಂದ್ರೆ ಒಂದ. ಅಂದ್ರ ಅವಸ್ತು ಬಾದಿ ವಸ್ತು ಕರ್ಕತನ ಅಪವಾದ. ವಸ್ತುಗಳನ್ನ ಬಾಧ ಮಾಡ್ಕೋತ ಹೋಗೋದು ಅಂದ್ರೆ ನನಗೆ ಜ್ಞಾನ ಮಾಡ್ಬೇಕಾಗಿತ್ತಂದ್ರ ಇವೆಲ್ಲ ಅಜ್ಞಾನ ಕಳೆಯೋದು, ಸೃಷ್ಟಿ ಕಳೆಯೋದು, ಅವ್ರ ಸಂಬಂಧ ಕಳೆಯೋದು, ಜೀವ ಭಾವ ಕಳೆಯೋದು, ಈಶ್ವರ ಭಾವ ಕಳೆಯೋದು. ಕಳೆದ ಲಾಸ್ಟಕ್ಕೇನು? ಕಳೆದುಳಿದ ನ್ಯಾಯದಂತೆ. ಕಳೆದುಳಿದ ನ್ಯಾಯದಂತೆ ಗೊತ್ತಲ್ಲ? ಅವನ್ ಬಿಟ್ಟು ಇವನ್ ಯಾರು ಅಂತ ಕೇಳ್ತಿರ್ತಾರಲ್ಲ. ಇವ ಅವ ಅಲ್ಲ, ಇವ ಅವ ಅಲ್ಲ, ಇವ ಅವ ಅಲ್ಲ, ಇವನೇ ಅವ ಅಂತ ಅಂದಂಗೆ. 38ನೇ ಪ್ರಶ್ನೆ. ಟಿಪ್ಪಣಿ ನಡೆಸೋಣ. ಪ್ರಶ್ನೆ ನಡೆಸಿ ಟಿಪ್ಪಣಿ ಬಂದ್ಬಿಡು ಅಂತ. 38ನೇ ಪ್ರಶ್ನೆ. ಯಹ ಬ್ರಹ್ಮಜ್ಞಾನ ಕಿಸಸೆ ಹುವೆ. ಬ್ರಹ್ಮಜ್ಞಾನದಿಂದ ಇಟ್ಟೆಲ್ಲ ಉಪಯೋಗ ಐತಿ ಅಂದ ಬಳಕ ಈ ಬ್ರಹ್ಮಜ್ಞಾನ ಯಾವುದರಿಂದ ಆಕೈತ್ರಿ ಅಂತೇಳಿ ಅವನ ಪ್ರಶ್ನೆ. ಉತ್ತರ: ಯಹ ಬ್ರಹ್ಮಜ್ಞಾನ ಆಗೆ ಕಹೇಗ ಜೋ ವಿಚಾರ ತಿಸ್ಸೆ ಹೋವೇಗ. ಇನ್ನು ಮುಂದೆ ಹೇಳಲ್ಪಡುವಂತ ವಿಚಾರದಿಂದ ಏನಾಕೈತಿ? ನಿನಗೆ ಬ್ರಹ್ಮಜ್ಞಾನ ಆಗ್ತೈತಿ. ಹಾಗೆ ಅಂದ್ರೆ ಮುಖ್ಯವಾಗಿ 11ನೇ ಕಲಾ ಅಂತ ತಿಳ್ಕೊಬೇಕು. ಮುಖ್ಯವಾಗಿ ಟಿಪ್ಪಣಿ ಬರ್ರಿ. अपवाद ಮೇಲೆ टिप्पणी ಬಂದೈತಿ. 42 सर्प का और ताके ज्ञान का बाध करके रज्जु रूप अधिष्ठान के अवशेष की नहीं. ಸರ್ಪ ಮತ್ತು ಸರ್ಪದ ಜ್ಞಾನ ಹೋತು ಅಂದ್ರ ಅದೇನು ಉಳಿತು? ಕೊನೆಯದಾಗಿ ಹಗ್ಗ ಒಂದ ಉಳಿತು. ಹಾವಿನ ಜ್ಞಾನ ಹೋದ ಬಳಿಕ ಹಗ್ಗ ಒಂದ ಉಳಿತು. ಅದರಂತೆ ಪ್ರಪಂಚ ಮತ್ತು ತಾಕೆ ಜ್ಞಾನ का बाध करके, ಪ್ರಪಂಚ ಮತ್ತು ಪ್ರಪಂಚದ ಜ್ಞಾನವನ್ನ ಬಿಟ್ಟಿ ಅಂದ್ರ अधिष्ठान रूप शुद्ध ब्रह्म का जो अवशेष सो अपवाद है. ಕೊನೆಯದಾಗಿ ಏನು ಉಳಿತದಲ್ಲ ಅದು ಅಪವಾದ.
ಆರೋಪ ಬೇರೆ ಅಪವಾದ ಬೇರೆ. ಇಲ್ಲದ್ದು ಹೇಳೋದು ಆರೋಪ, ಆ ಹೇಳಿದ್ದೆಲ್ಲ ನಾಶ ಮಾಡ್ಕೋತ ಬರೋದು ಅಪವಾದ. ಗೊತ್ತಾಯ್ತಿಲ್ಲ? ಉಸುಕನಾಗ ಮನಿ ಕಟ್ಟೋದು ಆರೋಪ, ಅದನ್ನ ಹಿಂದಾಡಿ ಒದ್ದು ಕೆಳಿ ಬರೋದು ಅಪವಾದ. ಗೊತ್ತಾತ? ಇತಿ ಶ್ರೀ ವಿಚಾರ ಚಂದ್ರೋದಯ. ಈಗ ವಿಚಾರ ಚಂದ್ರೋದಯ ಎಂಬ ಗ್ರಂಥದಲ್ಲಿ ಪ್ರಪಂಚ ಆರೋಪ ಅಪವಾದ ವರ್ಣನ ನಾಮಿಕ, ಪ್ರಪಂಚದ ಆರೋಪ ಅಪವಾದ ವರ್ಣನೆಯ ದ್ವಿತೀಯ ಕಲಾ ಸಮಾಪ್ತ. ವಿಚಾರದ ಚಂದ್ರೋದಯ ಒಳಗೆ ಎರಡನೇ ಕಲಾ ಮುಕ್ತಾಯವಾಯ್ತು. ಈಗ